ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ನಾವು ಹೇಗೋ ಮತ್ತೊಮ್ಮೆ ಕರ್ತನ ಸಂದೇಶವನ್ನು ಕೇಳಲಿಕ್ಕೆ ಹೋಗುವಂತರಾಗಿದ್ದೇವೆ. ಕಳೆದ ದಿವಸಗಳಲ್ಲಿ ನಾವು ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿರುವಂಥ ಸತ್ಯಗಳನ್ನು ನಾವು ಕಲಿತಾ ಬರ್ತಾ ಇದ್ದೇವೆ. ಮಲಾಕಿ ಎಂಬುದಾಗಿ ಹೇಳಿರುವಾಗ ಮೈ ಮೆಸೆಂಜರ್, ನನ್ನ ಸಂದೇಶಕ ಎಂಬುದರ ಅರ್ಥ. ದೇವರು ತನ್ನ ಸಂದೇಶಕರನ್ನು ಜನರೊಂದಿಗೆ ಮಾತಾಡಲಿಕ್ಕೆ ಆತನು ಕಳಿಸುವಂತನಾಗಿದ್ದಾನೆ. ದೇವರು ಯಾವಾಗಲೂ ಸಹ ಜನರನ್ನು ಅವರ ಜೀವಿತವನ್ನು ಶುದ್ಧಿಪಡಿಸಲಿಕ್ಕಾಗಿ ದೇವರ ಸೇವಕರುಗಳನ್ನು, ಸಂದೇಶಕರನ್ನು, ಪ್ರವಾದಿಗಳನ್ನು ಆತನು ಕಳಿಸುತ್ತಲೇ ಬಂದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಮನುಷ್ಯ ಸರಿಯಾಗಿ ಹೆಜ್ಜೆ ಇಡಲಾರನು, ಸರಿಯಾಗಿ ಬದುಕಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ದೇವರು ಹೇಗೆ ಬದುಕಬೇಕು, ಯಾವ ರೀತಿ ಇರಬೇಕೆಂಬುದನ್ನು ತಿಳಿಸ್ಲಿಕ್ಕೋಸ್ಕರ ದೇವರ ದಾಸರುಗಳನ್ನು, ಪ್ರವಾದಿಗಳನ್ನು ಆತನು ಕಳಿಸ್ತಲೇ ಬಂದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಮನುಷ್ಯ ಯಾವಾಗಲೂ ಸಹ ತಪ್ಪುವಂಥವನು. ಅದನ್ನು ಸರಿಪಡಿಸಲಿಕ್ಕೆ, ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ದೇವರು ಮಾತಾಡುತ್ತಲೇ ಬರ್ತಾ ಇದ್ದಾನೆ ಪ್ರೇರೆ. ಇವತ್ತಿಗೂ ಸಹ ದೇವರು ಮಾತಾಡುತ್ತಲೇ ಇದ್ದಾನೆ. ಯಾಕೆಂದರೆ ನಮ್ಮನ್ನು ಕಂಡ್ರೆ ದೇವರಿಗೆ ತುಂಬ ಪ್ರೀತಿ. ಮಾನವರನ್ನು ಪ್ರೀತಿಸುವಂಥ ದೇವರು ಅವರಿಗೆ ಒಳ್ಳೆಯ ಜೀವಿತ ಉಂಟಾಗಬೇಕೆಂಬುದನ್ನು ಆತನು ಬಯಸುವಂತನಾಗಿದ್ದಾನೆ ಅಲ್ವೇ. ತಿಳುವಳಿಕೆ ಇಲ್ಲದೆ ತಪ್ಪಬಾರದು, ತಿಳ್ಕೊಳ್ಬೇಕು ದೇವರ ಸತ್ಯಗಳನ್ನು, ಅಥವಾ ತನ್ನ ಕುರಿತಂಥ ಸತ್ಯಗಳನ್ನು ತಿಳಿದುಕೊಂಡು ಅವರು ಒಳ್ಳೆಯ ರೀತಿಯಲ್ಲಿ ಬದುಕಬೇಕೆಂಬುದು ದೇವರ ಉದ್ದೇಶವಾಗಿರೋದ್ರಿಂದ ದೇವರು ಯಾವಾಗಲೂ ಸಹ ಮಾತಾಡುವಂತನಾಗಿದ್ದಾನೆ. ಅದರಿಂದ ನಮ್ಮ ದೇವರು ಮಾತಾಡುವ ದೇವರು. ಆತನು ಸುಮ್ಮನೆ ಯಾವುದೋ ಒಂದು ವಿಗ್ರಹದ ರೀತಿಯಲ್ಲಿ ಕುಳಿತಿರುವಂಥ ದೇವರಲ್ಲ, ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಅದರಿಂದ ಆ ನುಡಿಗಳನ್ನು ಆತನ ವಾಕ್ಯದಲ್ಲಿ ಕೇಳಿಸಿಕೊಳ್ಳುವಂತರಾಗಿರೋಣ. ಮಲಾಕಿನ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. 3ನೇ ಅಧ್ಯಾಯದ ಪ್ರಾಮುಖ್ಯವಂತ ವಿಷಯ ಏನಂದರೆ, ದೇವರಿಗೆ ಸಲ್ಲತಕ್ಕ ಭಾಗವನ್ನು ದೇವರಿಗೆ ತಿರುಗಿ ಸಲ್ಲಿಸಿರಿ ಎಂಬುದಾಗಿ ನಾವು ಅದರ ಒಂದು ತಲೆಬರಹನ ಅಥವಾ ಅದರ ಒಂದು ಮುಖ್ಯ ವಿಷಯವನ್ನು ಕೇಳಿಸ್ಕೊಳ್ತಾ ಬಂದ್ವಿ. ಅಲ್ಲಿ ಮೊದಲನೇ ವಿಷಯ, ಸದ್ಧರ್ಮಿಗಳಾಗಿ ಯೆಹೋವನಿಗೆ ಅರ್ಪಿಸುವುದಕ್ಕಾಗಿ ಶುದ್ಧೀಕರಿಸಲ್ಪಡುವುದೆಂಬುದಾಗಿ ನಾವು ನೋಡುತ್ತಾ ಬಂದೆವು. ಅದರಿಂದ ಅಲ್ಲಿ ನೋಡುವ ಸಮಯದಲ್ಲಿ ಶುದ್ಧೀಕರಣದ ಜೀವಿತ ದೇವರಿಗೆ ಬಹಳ ಪ್ರಾಮುಖ್ಯವಾದಂಥ ಜೀವಿತವಾಗಿದೆ. ಮನುಷ್ಯ ಯಾವಾಗಲೂ ಸಹ ತನ್ನ ಜೀವಿತವನ್ನು ಕೆಡಿಸಿಕೊಳ್ಳುವಂತನಾಗಿದ್ದಾನೆ. ಆದರೆ ದೇವರು ಶುದ್ಧೀಕರಣವನ್ನೇ ದೇವರು ಬಯಸುವಂತನಾಗಿದ್ದಾನೆ. ಆತನ ಬಳಿಗೆ ಬರಬೇಕು, ತೊಳ್ಕೊಳ್ಬೇಕೆಂಬುದು ದೇವರ ಉದ್ದೇಶವಾಗಿದೆ ಪ್ರೇರೆ. ಯಾಕೆಂದರೆ ನಾವು ಪಾಪದ ವಿರುದ್ಧ ದುಷ್ಟ ಲೋಕದಲ್ಲಿದ್ದೇವೆ. ನಮ್ಮ ಶರೀರವೂ ಸಹ ಒಳ್ಳೆಯದಲ್ಲ. ನಮ್ಮ ಶರೀರದಲ್ಲಿ ಅನೇಕ ಪಾಪಗಳು ತುಂಬಿದೆ. ಯಾಕೆಂದರೆ ಇನ್ನೂ ಸಹ ನಮ್ಮ ಶರೀರದಿಂದ ಬಿಡುಗಡೆ ಆಗಿಲ್ಲ. ಪೌಲ ಇಡುತ್ತಾನೆ, ಶರೀರದಲ್ಲಿ ಒಳ್ಳೆಯದಂತೂ ನನ್ನ ಶರೀರದಲ್ಲಿ ಒಳ್ಳೆಯದಂತೂ ವಾಸವಾಗಿಲ್ಲ. ನನ್ನ ಮನಸ್ಸು ಒಳ್ಳೇದು ಮಾಡಬೇಕಂದ್ರೆ ನನ್ನ ಶರೀರದಲ್ಲಿ ಬೇರೊಂದು ನಿಯಮ ಇದೆ ಎಂಬುದಾಗೆಲ್ಲ ಆತನು ಹೇಳುವುದನ್ನು ನೋಡುತ್ತೇವೆ. ಅದರಿಂದ ಪ್ರೇರೆ ಇನ್ನೂ ಸಹ ನಮ್ಮ ಶರೀರಕ್ಕೆ ಬಿಡುಗಡೆ ಆಗಿಲ್ಲ, ಇನ್ನೂ ಈ ಪಾಪದ ಶರೀರದಲ್ಲಿದ್ದೇವೆ. ಅದರಿಂದ ನಾನಾ ವಿಧವಾದ ರೀತಿಯಲ್ಲಿ ನಾವು ತಪ್ಪಲಿಕ್ಕೆ ಸಾಧ್ಯತೆಗಳಿರುವಂಥ ಲೋಕಲಿರುವಾಗ ಕರ್ತನ ಬಳಿಗೆ ಬಂದು ನಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಶುದ್ಧೀಕರಣಕ್ಕೋಸ್ಕರ ಸಂದೇಶಕರನ್ನು ದೇವರು ಕಳಿಸಿಕೊಡುತ್ತಾನೆ. ಯಾವ ರೀತಿಯಲ್ಲಿ ಸ್ನಾನಿಕನಂತ ಯೋಹಾನನ್ನು ಕಳಿಸಿಕೊಟ್ನೋ, ಅನೇಕರನ್ನು ಕಳಿಸಿಕೊಟ್ಟ ಅದೇ ಪ್ರಕಾರ ಸ್ನಾನಿಕನಾದ ಯೋಹಾನ ಬಂದು ಏನು ಮಾಡೋದು? ಶುದ್ಧೀಕರಣದ ಕಾರ್ಯ. ಏನು ಶುದ್ಧೀಕರಣದ ವಿಷಯ ಹೇಳ್ತಾ ಇದ್ದಾನೆ? 2 ಅಂಗಿ ಉಳ್ಳವನು ಇಲ್ಲದವನಿಗೊಂದು ಕೊಡಲಿ, ಆಹಾರ ಇರುವಂಥವ್ರು ಇಲ್ಲದವ್ರಿಗೆ ಕೊಡಲಿ ಅಲ್ವೇ. ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಅಲ್ವೇ, ನಿಮ್ಮ ನೇಮಿಸಿದ ಅಸಲಿಗಿಂತ ಏನನ್ನು ಇರಕೊಳ್ಬೇಡ್ರಿ ಎಂಬುದಾಗೆಲ್ಲ ಹೇಳುತ್ತಾನೆ. ಅದರ ಅರ್ಥ ಏನು? ಅಲ್ಲಿ ಪರಿಶುದ್ಧ ಜೀವನದ ಒಂದು ಪ್ರೋತ್ಸಾಹವನ್ನು ನೋಡುವಂತರಾಗಿದ್ದೇವೆ. ಅದರಿಂದ ದೇವರು ಜನರೊಂದಿಗೆ ಆತನು ಸಂದೇಶಕರನ್ನು ಕಳಿಸಿಕೊಟ್ಟು ಮಾತಾಡುತ್ತಾನೆ ಎಂಬುದಾಗಿ ನೋಡುತ್ತಾ ಬಂದೆವು. ಮತ್ತು ಆತನ ಜನರು ಕರ್ತನ ಬರುವಿಕೆಯನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧ ಆಗಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಆತನ ಜನರು ಪರಿಶುದ್ಧತೆಗೆ ತಿರುಗಿ ಬರಬೇಕು, ಅಥವಾ ಆತನ ಬರೋಣಕ್ಕೆ ಅವರು ಪರಿಶುದ್ಧರಾಗಿ ಬರಬೇಕೆಂಬುದನ್ನು ದೇವರು ಬಯಸುವಂತನಾಗಿದ್ದಾನೆ ಎಂಬುದಾಗಿ ನೋಡುವಂತರಾಗಿ. ನಮ್ಮ ಕರ್ತನು ಒಂದು ಸಾರಿ ಬಂದಾಯಿತು, ತನ್ನ ಪ್ರಾಣವನ್ನು ಕೊಟ್ಟು ಎಲ್ಲ ಮನುಷ್ಯರ ಪಾಪ ನಿವಾರಣೆಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ಆಯಿತು. ಇನ್ನೊಂದು ಸಾರಿ ಬರ್ತಾನೆ. ಯಾರೆಲ್ಲ ಶುದ್ಧೀಕರಣ ಮಾಡಿಕೊಂಡು ಇರುತ್ತಾರೋ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಬರುತ್ತಾನೆ ಪ್ರಿಯರೇ. ಅದರಿಂದ ಆತನ ಬರುಣಕ್ಕೆ ಆತನ ಜನರು ಸಿದ್ಧರಾಗಿರ್ಬೇಕೆಂಬುದನ್ನು ದೇವರು ಬಯಸುವಂತನಾಗಿದ್ದಾನೆ. ದೇವರು ನಮ್ಮನ್ನು ಶುದ್ಧಿ ಮಾಡುವಂಥದ್ದು ತನ್ನದೇ ಆದ ಮಾರ್ಗದಲ್ಲಿ ಶುದ್ಧಿ ಮಾಡ್ತಾನೆ ಎಂಬುದಾಗಿ ನಾವು ಕೇಳಿಸ್ಕೊತಾ ಬಂದೆವು. ತನ್ನದೇ ಆದ ಮಾರ್ಗದಲ್ಲಿ ಮನುಷ್ಯ ತಾನು ಶುದ್ಧಿ ಹೊಂದಲಿಕ್ಕೆ ಬೇರೆ ಬೇರೆ ಮಾರ್ಗ ಹಿಡಿತಾನೆ. ನಾನು ಶುದ್ಧನಾಗ್ತೇನೆ. ಆದರೆ ದೇವರು ತನ್ನದೇ ಆದಂಥ ಮಾರ್ಗದಲ್ಲಿ ನಮ್ಮನ್ನು ಶುದ್ಧೀಕರಿಸ್ತಾನೆ. ಅದರಿಂದ ನಮ್ಮ ದಾನ ಧರ್ಮಗಳಿಂದ, ನಮ್ಮ ಪುಣ್ಯಯಾತ್ರೆಗಳಿಂದ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಅನುಸರಿಸ್ತಕ್ಕಂಥ ಕರ್ಮ ಮಾರ್ಗದಿಂದ ನಮಗೆ ಯಾವುದೇ ಶುದ್ಧತೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ದೇವರು ಮಾಡಿರ್ತಕ್ಕಂಥ ಮಾರ್ಗದಲ್ಲೇ ನಾವು ಶುದ್ಧೀಕರಣ ಹೊಂದಲಿಕ್ಕೆ ಸಾಧ್ಯತೆ ಉಂಟು.
ಏನು ಬೇರೆ ಮಾರ್ಗದಿಂದ ಯಾವ ಶುದ್ಧೀಕರಣವೂ ಉಂಟಾಗಲಿಕ್ಕಿಲ್ಲ. ದೇವರ ಶುದ್ಧೀಕರಣದ ದಾರಿನೇ ಬೇರೆ. ಅದನ್ನು ಬಿಟ್ಟು ಮನುಷ್ಯ ತನ್ನದೇ ಆದ ರೀತಿಯ ಶುದ್ಧನಾಗ್ತೇನೆ, ನಾನು ಪವಿತ್ರನಾಗ್ತೇನೆ, ಒಂದು ಜಲದಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಆಗ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ಶುದ್ಧೀಕರಣ ಅಲ್ಲ. ಮೈ ತೊಳೆದ್ರೆ ಆತ್ಮದ ಕೊಳೆ ಹೋಗ್ಲಿಕ್ಕಿಲ್ಲ. ಆತ್ಮದ ಕೊಳೆ ಹೋಗ್ಬೇಕಾದ್ರೆ ದೇವರು ತಾನೇ, ಆತ್ಮಸ್ವರೂಪದ ದೇವರು ತಾನೇ ಶುದ್ಧಿ ಮಾಡಬೇಕು. ಹೇಗೆ ಮನುಷ್ಯರನ್ನು ಶುದ್ಧಿ ಮಾಡುತ್ತಾನೆ ದೇವರು? ಹೇಗೆ ಎಂಬುದಾಗಿ ಹೇಳುವಾಗ, ತಾನೇ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವರ ಶುದ್ಧೀಕರಣಕ್ಕೆ ರೆಡಿ ಮಾಡಿದ್ದಾನೆ. ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಸಕಲ ಪಾಪ ನಿವಾರಣೆ ಮಾಡಿ ಶುದ್ಧಿ ಮಾಡುವಂಥದ್ದು ಯೇಸುವಿನ ಶಿಲುಬೆಯಲ್ಲಿ ಸುರಿಸಿದಂಥ ಅಮೂಲ್ಯವಾದ ಪರಿಶುದ್ಧವಾದ ರಕ್ತ. ಇನ್ನು ಯಾವ ರಕ್ತದಿಂದಲೂ ಪಾಪ ಪರಿಹಾರಲಾಗಲಿಕ್ಕೆ ಸಾಧ್ಯವಿಲ್ಲ. ನೀನೆಷ್ಟೇ ಕುಯ್ದರೂ, ಹೋತ ಹೋರಿಗಳನ್ನು ಬಲಿ ಕೊಟ್ಟರು, ಏನೇ ಮಾಡಿದ್ರು ಸಹ ಪಾಪಕ್ಕೆ ಪರಿಹಾರ ಒಂದೇ ಒಂದು ದಾರಿ, ಅದು ಕರ್ತನಾಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ, ಆತನ ರಕ್ತದ ಮುಖಾಂತರ. ನಂತರ ಈಗಲೂ ಸಹ ನಮ್ಮ ಶುದ್ಧೀಕರಣ ದೇವರ ಮುಖಾಂತರವೇ ಆಗುವಂಥದ್ದು. ಒಂದು ವೇಳೆ ಈಗಲೂ ವಿಶ್ವಾಸಗಳು ತಪ್ಪು ಮಾಡುವಾಗ ಅದಕ್ಕೂ ಸಹ ದೇವರೇ ಶುದ್ಧೀಕರಣದ ಮಾರ್ಗವನ್ನು ಮಾಡಿರುವಂಥದ್ದು. ಅದರಿಂದ ಆತನೇ ಶುದ್ಧೀಕರಣದ ಮೂಲವಾಗಿದ್ದಾನೆ ಹೊರತಾಗಿ ಬೇರೆ ಯಾವುದರಿಂದಲೂ ನಮ್ಮ ಶುದ್ಧೀಕರಣ ಇಲ್ಲ ಪ್ರಿಯರೇ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಹೋಗಬೇಕು. ಆದರೆ ದೇವರು ತನ್ನದೇ ಆದಂಥ ಮಾರ್ಗದಲ್ಲಿ ತನಗೆ ಬೇಕಾದ ಹಾಗೆ ನಮ್ಮ ಶುದ್ಧಿ ಮಾಡುತ್ತಾನೆ. ಯಾಕೆಂದ್ರೆ ಆ ಪರಿಶುದ್ಧ ದೇವರಿಗೆ ಶುದ್ಧತೆ ಏನಂತ ಗೊತ್ತುಂಟು. ನಿಜವಾದ ಶುದ್ಧತೆ ಏನಂತ ಪರಿಶುದ್ಧ ದೇವರಿಗೆ ಗೊತ್ತುಂಟು. ಅಶುದ್ಧ ಮಾನವನಿಗೆ ಶುದ್ಧತೆ ಏನಂತ ಗೊತ್ತಿಲ್ಲ. ಆಯ್ತಲ್ವೇ? ಅದರಿಂದ ಪರಿಶುದ್ಧನಾದಂಥ ದೇವರು ನಮ್ಮ ಶುದ್ಧೀಕರಣದ ಒಂದು ಮಾರ್ಗವನ್ನು ತಿಳಿದಂಥವನಾಗಿದ್ದಾನೆ. ಅದರಿಂದ ಆತನು ತನಗೆ ಬೇಕಾದ ಹಾಗೆ ಶುದ್ಧಿ ಮಾಡುತ್ತಾನೆ. ಅದರಿಂದ ದೇವರ ಶುದ್ಧೀಕರಣದ ಮಾರ್ಗಗಳಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಕರ್ತನೆ, ನೀನು ಹೇಗೆ ನನ್ನನ್ನು ಶುದ್ಧಿ ಮಾಡ್ತೀಯೋ ಹಾಗೆ ಶುದ್ಧಿ ಮಾಡು, ನಿನಗಿಷ್ಟ ಬಂದಾಗ ಶುದ್ಧಿ ಮಾಡ್ಕೋ ಕರ್ತನೆ ಎಂಬುದಾಗಿ ಕರ್ತನಿಗೆ ನಾವು ಒಪ್ಪಿಸಿ ಕೊಡುವಂಥವರು ಆಗಿರಬೇಕು ಪ್ರಿಯರೇ. ಓಕೆ, ಕೆಲವು ಸಮಯಗಳಲ್ಲಿ ಕೆಲವರಿಗೆ ಹಣ ಜಾಸ್ತಿ ಆದಾಗ ಸ್ವಲ್ಪ ಜಂಬ ಅಹಂಕಾರಗಳು ಬರ್ಬೋದು. ಈಗ ಇವ್ರನ್ನ ಶುದ್ಧೀಕರಣ ಮಾಡಬೇಕು ದೇವರು. ಏನು ಮಾಡ್ತಾರೆ? ನಾನು ಉದಾಹರಣೆಗೆ ಹೇಳುವಂಥದ್ದು, ಸ್ವಲ್ಪ ಹಣ ಜಾಸ್ತಿ ಆದಾಗ, ಐಶ್ವರ್ಯ ಜಾಸ್ತಿ ಆದಾಗ ಸ್ವಲ್ಪ ದೇವರಿಗೆ ಬೆಂಡ್ ಮಾಡುವಂಥದ್ದು, ಜೊತೆಯಲ್ಲಿ ಅಹಂಕಾರದ ಮಾತುಗಳು ಆಡುವಂಥದ್ದು ಸ್ವಲ್ಪ ಎಲ್ಲ ಬರುತ್ತೆ, ಒಳಗಡೆ ಉಂಟಾಗ್ತದೆ ಇಟ್ಕೊಳ್ಳಿ. ಈಗ ದೇವ್ರು ಏನು ಮಾಡ್ಬೇಕು ಹೇಳಿ? ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಶುದ್ಧೀಕರಣ ಮಾಡೋದು ದೇವ್ರಿಗೆ ಗೊತ್ತುಂಟು. ನಿನ್ನ ಗರ್ವಕ್ಕೆ ಆಸ್ಪದವಾದ್ದನ್ನು ತೆಗೆದಾಕ್ತಾನೆ ಅಂತ. ಗರ್ವಕ್ಕೆ ಆಸ್ಪದ ಯಾವುದು? ಐಶ್ವರ್ಯ. ಕಿತ್ತಾಕ್ತಾನೆ. ಆವಾಗ ಏನಾಗ್ತದೆ? ಸ್ವಲ್ಪ ತಗ್ಗಿಸ್ಕೊಳ್ತೇವೆ. ಹೀಗೆ ಶುದ್ಧೀಕರಣ ಮಾಡೋದು ದೇವರು. ಎಲ್ಲರಿಗೂ ಒಂದೇ ರೀತಿ ಅಲ್ಲಲ್ಲ, ಬೇರೆ ಬೇರೆ ರೀತಿಯಲ್ಲಿ ದೇವರು ಶುದ್ಧೀಕರಣ ಮಾಡುತ್ತಾರೆ. ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ಮಾಡುವಂಥ ಒಂದು ವಿಧಾನ. ಮತ್ತು ನನಗೆ ಸಾಕಷ್ಟು ಉದಾಹರಣೆಗಳು ಸತ್ಯವೇದದಲ್ಲಿ ಆಟೋಮೆಟಿಕ್ಕೆಲ್ಲ ಬರೆಯಲ್ಪಟ್ಟಿದೆ. ದೇವರ ಸನ್ನಿಧಾನದಲ್ಲಿ ಯಾವ ವಿದ್ದಲ್ಲಿ ಮನುಷ್ಯ ತಪ್ಪು ಮಾಡ್ಲಿಕ್ಕೆ ಹೋಗ್ತಾನೆ, ವಿಶ್ವಾಸ ತಪ್ಪು ಮಾಡ್ಲಿಕ್ಕೆ ಹೋಗ್ತಾನೋ ಅದೇ ಆದಂಥ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ? ಶುದ್ಧೀಕರಣ ಮಾಡಲಿಕ್ಕೆ ಹೋಗುವಂಥವನು ಆಗಿರ್ತಾನೆ. ಓಕೆ, ಈಗ ಅಬ್ರಾಮನು ದೇವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಏನಿತ್ತೋ ಅದು ಮಗನ ಮೇಲೆ ಹೋಯ್ತು ಅಲ್ವೇ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆ ಮಗನನ್ನು ತೆಗೆದುಕೊಂಡೋಗಿ ಮೋರೆ ದೇಶದಲ್ಲಿ ನನಗೋಸ್ಕರ ಸಮರ್ಪಣೆ ಮಾಡಿ ಎಂಬುದಾಗಿ ಹೇಳಿದ್ನಲ್ವ. ಆಗ ಹೇಳುವಾಗ ಒಂದು ಮಾತು ದೇವರು ಒತ್ತಿ ಹೇಳ್ತಾನೆ ಅಂತಂದರೆ, ನಿನಗೆ ಪ್ರಿಯನಾಗಿರುವ ಮಗನನ್ನ ಅಂತ. ಅರ್ಥ ಆಯ್ತಾ? ನಿನಗೆ ಅಂದ್ರೆ ಅರ್ಥ ಏನು? ಯಾಕೆ ಹಂಗೆ ಹೇಳ್ಬೇಕಿದ್ದು ದೇವರು? ನಿನ್ನ ಮಗನ ಇಸಾಕನ್ನು ತಗೊಂಡೋಗಿ ಮೋರಿಯ ದೇಶದಲ್ಲಿ ಸಮರ್ಪಣೆ ಮಾಡು ಅಂತ ಹೇಳ್ಬೋದಿತ್ತು. ಆದರೆ ನಿನಗೆ ಪ್ರಿಯನಾಗಿರುವ ಅಂತ ಹೇಳಲಿ ಕಾರಣ ಏನು? ಈಗ ದೇವರನ್ನೇ ಪ್ರೀತಿ ಮಾಡ್ತಕ್ಕಂಥ ಅಬ್ರಾಮನು ಮಗನ ಕೊಟ್ಟ ಮೇಲೆ ಏನಾಯ್ತು? ಪ್ರೀತಿ ಇಸಾಕನ ಮೇಲೆ ಒಟ್ಟಾಯ್ತು. ಅದಕ್ಕೆ ದೇವರು ಹೇಳದ್ದು, ನೀನು ತೆಗೆದುಕೊಂಡೋಗಿ ಮೋರಿಯ ದೇಶದಲ್ಲಿ ಸ್ಯಾಕ್ರಿಫೈಸ್ ಮಾಡು, ಯಜ್ಞ ಮಾಡು ಎಂಬುದಾಗಿ. ಈಗ ಅರ್ಥ ಮಾಡಿಕೊಳ್ಳಿ, ಕೆಲವು ಸಮಯಗಳಲ್ಲಿ ನಮ್ಮ ಪ್ರೀತಿ ದೇವರಿಗಿಂತ ಹೆಚ್ಚಾಗಿ ಬೇರೆ ಕಡೆ ಹೋಗುವಾಗ ಅದನ್ನು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ದೇವರು ಹೇಳುತ್ತಾನೆ. ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡುವಾಗಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟ, ನನಗಿಂತ ಹೆಚ್ಚಾಗಿ ತಂದೆ ಮೇಲಾಗಲಿ, ತಾಯಿ ಮೇಲಾಗಲಿ, ಮಗನ ಮೇಲಾಗಲಿ, ಮಗಳ ಮೇಲಾಗಲಿ ಮಮತೆ ಇಡುವ ನನಗೆ ಯೋಗ್ಯನಲ್ಲ. ಯೇಸು ಕರ್ತನ ಹೇಳಿದಂಥದ್ದು. ನನಗಿಂತ ಹೆಚ್ಚಾಗಿ ಮಗನ ಮೇಲಾಗಲಿ, ಮಗಳ ಮೇಲಾಗಲಿ, ತಂದೆ ಮೇಲಾಗಲಿ, ತಾಯಿ ಮೇಲಾಗಲಿ ಮಮತೆ ಇಡುವಂಥವ್ರು ನನಗೆ ಯೋಗ್ಯ ಅಲ್ಲ. ಈ ವಾಕ್ಯ ಚಂದವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಕೆಲವು ಸಮಯದಲ್ಲಿ ನಮ್ಮ ಪ್ರೀತಿ ಯಾವುದರೋ ಮೇಲೆ ಹೋಗ್ತದೆ ದೇವರಿಗಿಂತ ಹೆಚ್ಚಾಗಿ. ಆವಾಗ ದೇವರು ಏನು ಮಾಡುತ್ತಾನೆ? ಅದನ್ನೇ ತೆಗಿತಾನೆ. ಹೀಗೆ ನಮ್ಮನ್ನು ಶುದ್ಧೀಕರಣ ಮಾಡುತ್ತಾನೆ ದೇವರು. ಹೀಗೆ ಅವನ ಶುದ್ಧೀಕರಣದ ಮಾರ್ಗಕ್ಕೆ ನಮ್ಮನ್ನು ಒಳಪಡಿಸಿ ಬದುಕುವಂತರಾಗಿನ ಪ್ರೇರ.
ಈಗ ನಾವು ಎರಡನೇ ವಿಷಯಕ್ಕೆ ಹೋಗುವಂತರಾಗೋಣ. ಎರಡನೇ ವಿಷಯ ಏನಂದ್ರೆ ನಾನು ಕೊಟ್ಟಿದ್ದೆ ಮೊದಲೇನೆ, ಆತನು ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸುತ್ತಾನೆ. ರಿಸೀವಿಂಗ್ ಓನ್ಲಿ ಎ ರೈಚಸ್ ಆಫರಿಂಗ್. ಈ ರಿಸೀವಿಂಗ್ ಓನ್ಲಿ ಎ ರೈಚಸ್ ಆಫರಿಂಗ್ ಅಂದರೆ ಗಾಡ್ ರಿಸೀವಿಂಗ್ ಅಂದರೆ ದೇವರು ಸ್ವೀಕರಿಸಿಕೊಳ್ಳುವಂಥದ್ದು ನೀತಿಯುಳ್ಳ ಕಾಣಿಕೆ ಮಾತ್ರ. ಯಾಕೆಂದ್ರೆ ದೇವರು ಪರಿಶುದ್ಧನಾದ್ರಿಂದ ನೀತಿಯುಳ್ಳ ಕಾಣಿಕೆ ಮಾತ್ರ ಆತನು ಸ್ವೀಕಾರ ಮಾಡಿಕೊಳ್ಳುವಂತನಾಗಿದ್ದಾನೆ. ನೀನು ಎಷ್ಟು ಕೊಡುತ್ತೆ ಎಂಬುದು ದೇವರಿಗೆ ಮುಖ್ಯವಲ್ಲ, ಅದು ಕೊಡುವಂಥದ್ದು ಎಷ್ಟು ನೀತಿಯುಳ್ಳದ್ದಾಗಿದೆ ಅದನ್ನು ದೇವರು ನೋಡುತ್ತಾನೆ. ನೀನು ಒಂದು ದೊಡ್ಡ ಬುಲ್ ಅಥವಾ ಒಂದು ದೊಡ್ಡ ಹೆತ್ತನ್ನು ಹೋರಿಯನ್ನ ಕೊಡಬಹುದು, ಬಹಳ ದಷ್ಟಪುಷ್ಟವಾಗಿದೆ ಆದರೆ ಕಣ್ಣಿಲ್ಲ, ಹೆಂಗಿರ್ತದೆ? ದಷ್ಟಪುಷ್ಟವಾಗಿದೆ ಒಂದು ಹೋರಿ, ದಪ್ಪದಾಗಿದೆ ಆದರೆ ಅದಕ್ಕೆ ಏನಿಲ್ಲ, ಕಣ್ಣಿಲ್ಲ, ಹೆಂಗಿರ್ತದೆ? ಸ್ವೀಕರಣ ಇಲ್ಲ, ಅದು ಸ್ವೀಕರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಣ್ಣಿಲ್ಲ. ಅದಕ್ಕೆ ಕಳಂಕವಿಲ್ಲದಾಗಿರ್ಬೇಕು. ಒಂದು ಚಿಕ್ಕ ಕುರಿ ಕೊಡು, ಅದೇನಾಗಿರ್ಬೇಕು? ಕಳಂಕವಿಲ್ಲದಾಗಿರ್ಬೇಕು. ಅದು ದೇವರಿಗೆ ಸ್ವೀಕರಿಸಲ್ಪಡುವಂಥದ್ದು. ಅದನ್ನೇ ನಾವಿಲ್ಲಿ ನೋಡುವಂಥದ್ದು ಅಲ್ವೇ? ದೇವರು ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸಿಕೊಳ್ಳುತ್ತಾನೆ. ಈ ನೋಡಿದಂಥ ಕಾಣಿಕೆಗಳೆಲ್ಲವೂ ದೇವರಿಗೆ ಸ್ವೀಕಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೆಷ್ಟೇ ದೊಡ್ಡದಾಗಿ ತೆಗೆದುಕೊಂಡು ಬಂದರೂ ದೇವರಿಗೆ ಮುಖ್ಯವಾದಂಥದ್ದು ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಅಂತಲ್ವಾ? ಎಷ್ಟು ಎಂಬುದಾಗಿಲ್ಲ, ಹೇಗಿದೆ ಎಂಬುದು ಮುಖ್ಯ, ಯಾವ ರೀತಿಯಲ್ಲಿ ಕೊಡುವಂಥದ್ದು ಎಂಬುದು ಮುಖ್ಯ. ಅದರಿಂದ ದೇವರು ನೀತಿಯುಳ್ಳ ಕಾಣಿಕೆಯನ್ನು ಮಾತ್ರ ಸ್ವೀಕರಿಸಿಕೊಳ್ಳುತ್ತಾನೆ. ಅದರರ್ಥ ಏನಿಲ್ಲ, ಅರ್ಥ ಮಾಡಿಕೊಳ್ಳುವಂಥದ್ದು ಕೊಡುವಂಥ ಕೈ ಶುದ್ಧವಾಗಿರಬೇಕು. ಮೊದಲನೇದು ಕೊಡುವಂಥ ಕೈ ಶುದ್ಧವಾಗಿರಬೇಕು. ಎರಡನೇದು ಕೊಡುವಂಥ ಕಾಣಿಕೆನೂ ಶುದ್ಧವಾಗಿರಬೇಕು. ಅರ್ಥ ಆಯ್ತಾ? ಮೊದಲನೇದಾಗಿ ಕೊಡುವಂಥ ವ್ಯಕ್ತಿ ಶುದ್ಧೀಕರಿಸಲ್ಪಡಬೇಕು. ನಂತರ ನಾನು ಏನು ಕೊಡ್ತಾ ಇದ್ದೇನೆ ಅದೂ ಸಹ ಸರಿಯಾದಂಥದ್ದಾಗಿರ್ಬೇಕು, ನೀತಿಯುಳ್ಳ ಕಾಣಿಕೆ ಆಗಿರ್ಬೇಕು. ಅದನ್ನ ದೇವರೇನ್ ಮಾಡ್ತಾನೆ? ಸ್ವೀಕರಿಸಿಕೊಳ್ಳುವಂತನಾಗಿದ್ದಾನೆ. ಹೇಬೇಲನ ಕುರಿತಾಗಿ ಓದುವಾಗ ಹೇಬೇಲನು ದೇವರಿಗೆ ಮೆಚ್ಚುಗೆ ಆಗಿದ್ದನು, ನಂತರ ಅವನ ಕಾಣಿಕೆಯೂ ದೇವರಿಗೆ ಮೆಚ್ಚುಗೆ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಎರಡೂ ಸಹ ದೇವರಿಗೆ ಮೆಚ್ಚುಗೆ ಆಗಿತ್ತು. ಅವನು ಅವನ ಕಾಣಿಕೆ, ಇದು ದೇವರಿಗೆ ಬೇಕಾದಂಥದ್ದು. ನಾನು ನನ್ನ ಕಾಣಿಕೆ, ನನ್ನ ಕಾಣಿಕೆ ಕೊಟ್ಟರೆ ಸಾಕು, ನಾನು ಹೆಂಗಾರು ಇದ್ರೂ ಪರವಾಗಿಲ್ಲ ಅನ್ನೋಂಗಿಲ್ಲ. ನಂತರ ನಾನು ಸರಿಯಾಗಿರು ಸಾಕು, ನನ್ನ ಕಾಣಿಕೆ ಹೆಂಗಾರು ಕೊಡ್ಬೋದು, ಖಂಡಿತ ಇಲ್ಲ. ಒಂದಕ್ಕೊಂದಕ್ಕೆ ಒಂದು ಹೊಂದಾಣಿಕೆ ಇದೆ ಅಲ್ಲಿ. ನೀನು ಸರಿಯಾಗಿ ನಿನ್ನ ಕಾಣಿಕೆನೂ ಸರಿಯಾಗಿರ್ತದೆ. ಕಾಣಿಕೆ ಸರಿಯಾಗಿದ್ದರೆ ಹಿಂದೆ ನೀನು ಸರಿಯಾಗಿರ್ತೀಯ ಅಂತ ಅರ್ಥ. ಅರಿಂದ ನೋಡೋ ಸಮಯದಲ್ಲಿ ಪ್ರಿಯರೇ, ನೀತಿಯುಳ್ಳ ಕಾಣಿಕೆಯನ್ನು ಮಾತ್ರ ದೇವರು ಸ್ವೀಕರಿಸಿಕೊಳ್ಳುತ್ತಾನೆ. ಈಗ ನಾವು ಆ ವಚನ 5ನೇ ವರ್ಷದಿಂದ 7ನೇ ವರ್ಷ ತನಕ ಓದಿಕೊಳ್ಳೋಣ. 3ನೇ ಅಧ್ಯಾಯ 5ನೇ ವರ್ಷದಿಂದ ನಾವು 7ನೇ ವರ್ಷ ತನಕ. ಮಲಾಕಿ 3ನೇ ಅಧ್ಯಾಯ 5ರಿಂದ 7. ನಾನು ನ್ಯಾಯ ತೀರಿಸುವುದಕ್ಕೆ 4ರಿಂದ 7, 4ರಿಂದ ಓದೋಣ. ಆಗ ಯಹೂದದ ಮತ್ತು ಯೆರೂಸಲೇಮಿನ ನೈವೇದ್ಯವು ಪೂರ್ವ ದಿನಗಳಲ್ಲಿ ಪುರಾತನ ಕಾಲದಲ್ಲಿ ಯೆಹೋವನಿಗೆ ಮೆಚ್ಚುಗೆಯಾಗಿದ್ದಂತೆ ಆಗಿರುವುದು. ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವವನು, ಅಂತೂ ನನಗಂಜದಿರುವ ಇವರೆಲ್ಲರಿಗೆ ವಿರುದ್ಧನಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದುದರಿಂದ ಯಾಕೋಬ್ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ದೇವರಿಗೆ ಮಹಿಮುಂಟಾಗಲಿ ಪ್ರಿಯರೇ. ಈ ವಾಕ್ಯದಲ್ಲಿ ನಾವು ಓದಿದ ಹಾಗೆ ಇಲ್ಲಿ ನೋಡುತ್ತೇವೆ, ಶುದ್ಧೀಕರಿಸಲ್ಪಟ್ಟಂಥವರ ಕಾಣಿಕೆ ಅದು ದೇವರಿಗೆ ಸ್ವೀಕರಿಸಲ್ಪಡುತ್ತದೆ ಅನ್ನೋದರ್ಥದಲ್ಲಿ ನೀತಿಯುಳ್ಳ ಕಾಣಿಕೆ ದೇವರು ಸ್ವೀಕಾರ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ಈ ವಾಕ್ಯದಲ್ಲಿ ಓದಿದ ಹಾಗೆ ಆತನು ಶುದ್ಧೀಕರಣ ಮಾರ್ಗಗಳಿಗೆ ಒಳಪಡುವವರ ಕಾಣಿಕೆಗಳನ್ನು ಮೆಚ್ಚುತ್ತಾನೆ. ಅರ್ಥ ಆಯ್ತಾ ನಾನು ಹೇಳದ್ದು? ಶುದ್ಧೀಕರಣದ ಮಾರ್ಗಗಳಿಗೆ ಯಾರು ಒಳಪಡುತ್ತಾರೋ ಅವರ ಕಾಣಿಕೆಗಳನ್ನು ದೇವರು ಮೆಚ್ಚುತ್ತಾನೆ.
ಫಸ್ಟು ನಾನು ನೀವುಗಳು ಶುದ್ಧೀಕರಣದ ಮಾರ್ಗಕ್ಕೆ ಒಳಪಡಬೇಕು. ಆಮೇಲೆ ಶುದ್ಧೀಕರಣದ ಮಾರ್ಗಕ್ಕೆ ಒಳಪಟ್ಟು ಕಾಣಿಕೆ ತರುವಾಗ ಅದನ್ನು ದೇವರು ಸ್ವೀಕರಿಸಿಕೊಳ್ಳುತ್ತಾನೆ, ಅದನ್ನು ಮೆಚ್ಚುತ್ತಾನೆ. ನಾನು ನನ್ನನ್ನು ಕರೆಕ್ಷನ್ ಮಾಡ್ಕೋತಾ ಇಲ್ಲ, ಸರಿಪಡಿಸ್ಕೋತಾ ಇಲ್ಲ, ದೇವರ ಒಂದು ಶುದ್ಧೀಕರಣಕ್ಕೆ ಒಳಪಡ್ತಾ ಇಲ್ಲ, ನಾನು ಕಾಣಿಕೆ ಕೊಡ್ತಾ ಇದ್ದೇನೆ. ಇದು ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲವೇ ಅಲ್ಲ. ಎಂದಿಗೂ ತಿಳ್ಕೊಳ್ಬೇಡ್ರಿ ದೇವರು ಕಾಣಿಕೆ ಕೊಡ್ಬಿಟ್ರೆ ನನ್ನೆಲ್ಲ ಸರಿಯಾಗ್ಬಿಡ್ತದೆ ಅಂತ, ಅಲ್ವೇ? ನಾನು ಇವತ್ತು ಒಂದು ಮನೆಗೆ ಹೋಗಿದ್ದೆ, ದೇವಲಾಪುರದಲ್ಲಿ ಒಂದು ಮನೆಗೆ ಹೋಗಿದ್ದೆ. ಅವರಿಗೆ ಸುವಾರ್ತೆ ಹೇಳುವ ಸಮಯದಲ್ಲಿ ಅಲ್ಲಿ ಇಬ್ಬರು ಮಕ್ಕಳು, ತಂದೆ ತಾಯಿಗಳು, ಅವರು ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ರು. ಅವರಿಗೆ ಸುವಾರ್ತೆ ಹೇಳಿ ಆ ತಂದೆ ತಾಯಿಗಳು ಸಹ ಯೇಸುವನ್ನು ಸ್ವೀಕಾರ ಮಾಡಿಕೊಂಡ್ರು. ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆವಾಗ ಅವ್ರಿಗೆ ಹೇಳುವ ಸಮಯದಲ್ಲಿ ಅವ್ರಿಗೆ ಇಬ್ಬರು ಮಕ್ಕಳು ಅಲ್ಲಿರುವಾಗ ಅವ್ರಿಗೆ ಉದಾಹರಣೆ ಕೊಟ್ಟೆ ನಾನೊಂದು. ನಿಮಗೆ ಮಕ್ಕಳು ಬೇಕೋ ಮಕ್ಕಳು ಹಣ ಬೇಕೋ ಅಂತ ಕೇಳಿದೆ. ನಿಮಗೆ ಮಕ್ಕಳು ಬೇಕೋ ಮಕ್ಕಳು ಹಣ ಬೇಕು ಅಂತ ಕೇಳಿದಾಗ ಆ ತಂದೆ ಹೇಳಿದ್ರು ನಮಗೆ ಮಕ್ಕಳು ಬೇಕಂತ. ನಿಮ್ಗೆ ಅರ್ಥ ಆಯ್ತಾನೆ ಹೇಳಿದ್ದು? ತಂದೆ ತಾಯಿಗಳಿಗೆ ನಿಮ್ಮ ಹಣ ಅಲ್ಲ ಬೇಕಿರೋದು, ನೀವು ಬೇಕಿರೋದು. ನೀವು ಏನು ಸಂಪಾದನೆ ಮಾಡ್ತೀನಿ ಅದೆಲ್ಲ ಮುಖ್ಯ ಅವ್ರಿಗೆ, ನೀವು ಮುಖ್ಯವಾದಂಥವ್ರು, ಅಲ್ವೇ? ಈ ಕೆಟ್ಟ ತಂದೆ ತಾಯಿಗಳಿಗೆ ಆಸೆ ಇರಬೇಕಾದ್ರೆ ಆ ಒಳ್ಳೆ ದೇವ್ರಿಗೆ ಯಾರು ಬೇಕು ಹೇಳಿ? ನಿಮ್ಮ ಕಾಣಿಕೆ ಬೇಕಾ ದೇವ್ರಿಗೆ? ನೀವು ಬೇಡವಾ? ನಿಮ್ಮ ಕಾಣಿಕೆ ಮಾತ್ರ ಈಸ್ಕೊಳ್ಳಿಕ್ಕೆ ದೇವ್ರಿರುವಂಥದ್ದು. ಅದರಿಂದ ಬಹಳ ಚಂದವಾಗಿ ಯೋಚನೆ ಮಾಡಬೇಕಂತ ಒಂದು ವಿಷಯ ಇದು. ದೇವರಿಗೆ ನಿಮ್ಮ ಶುದ್ಧೀಕರಣ ಬಹಳ ಪ್ರಾಮುಖ್ಯವಾದದ್ದು ಅಲ್ವ? ನಂತರವೇ ನಮ್ಮ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿರ್ತದೆ ಹೊರತಾಗಿ ಇನ್ನು ನಾವು ದೂರ ಆಗಿದ್ದು ನಮ್ಮ ಕಾಣಿಕೆಗಳನ್ನು ದೇವರು ಕೊಡುವುದಾದರೆ ಅದೆಂದಿಗೂ ದೇವರಿಗೆ ಮೆಚ್ಚುಗೆ ಅಂಥದ್ದು ಅಲ್ಲವೇ ಅಲ್ಲ. ಅದರಿಂದ ಮೊದಲನೇದಾಗಿ ಕೊಡುವಂಥವರು ಶುದ್ಧೀಕರಣ ಮಾಡಿಕೊಳ್ಳಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವಿಷಯವನ್ನು ಹೇಳಿದರು ಈ ಲೋಕದಲ್ಲಿದ್ದಾಗ. ಏನಂತ ಹೇಳಿದ್ರು ಅಂದರೆ, ಪರ್ವತ ಪ್ರಸಂಗದಲ್ಲಿ ನೀನು ಕಾಣಿಕೆಯನ್ನು ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ವಿರೋಧವದೆ ಅಂದರೆ ನೀನೇನು ಮಾಡು ಅಂತಂದರೆ, ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಬಳಿಯಲ್ಲೇ ಬಿಟ್ಟು ಫಸ್ಟ್ ಅವನ ಜೊತೆಗೆ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇದು ಪ್ರಿನ್ಸಿಪಲ್, ದೇವರ ವಾಕ್ಯದ ಪ್ರಿನ್ಸಿಪಲ್. ಫಸ್ಟು ಒಂದಾಗು, ಆಮೇಲೆ ಕಾಣಿಕೆ ಕೊಡು. ಇಲ್ದಿದ್ರೆ ನಮ್ಮ ಆರಾಧನೆ, ನಮ್ಮ ಸ್ತೋತ್ರ, ನಮ್ಮ ಕಾಣಿಕೆ ಯಾವುದು ದೇವರಿಗೆ ಸ್ವೀಕಾರ ಆಗೋದಿಲ್ಲ. ಭಾಳ ಚಂದವಾಗಿ ಸ್ತೋತ್ರ ಮಾಡ್ಬೋದು, ಭಾಳ ಚಂದವಾಗಿ ಸಾಕಷ್ಟು ಕಾಣಿಕೆಗಳನ್ನು ಕೊಡ್ಬೋದು. ಆದರೆ ಶುದ್ಧೀಕರಣ ಇಲ್ಲದೆ ನಾವು ದೇವರಿಗೆ ಸಮರ್ಪಿಸುವಾಗ ಅದು ಸಮರ್ಪಣೆ ಆಗೋದಿಲ್ಲ. ಅದಕ್ಕೇನೆ ಆತನ ಶುದ್ಧೀಕರಣದ ಮಾರ್ಗಗಳಿಗೆ ಒಳಪಡುವವರ ಕಾಣಿಕೆಗಳು ಆತನಿಗೆ ಮೆಚ್ಚುಗೆ ಆಗಿದೆ. ಆತನ ಶುದ್ಧೀಕರಣದ ಮಾರ್ಗಗಳಿಗೆ ಯಾರು ತಮ್ಮನ್ನು ಒಳಪಡಿಸಿಕೊಳ್ಳುತ್ತಾರೋ ಅವರು ಕೊಡುವಂಥ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿದೆ. ನಂತರ ಇದಕ್ಕೆ ಒಳಪಡದೆ ಅಥವಾ ಈ ಶುದ್ಧೀಕರಣಕ್ಕೆ ಒಳಪಡದೆ ಅಯೋಗ್ಯವಾಗಿ ಬದುಕುವಂಥವರನ್ನ ದೇವರು ಗುರುತಿಸುತ್ತಾನೆ. ವಾಕ್ಯದಲ್ಲಿ ನೋಡಿ, 5ನೇ ವಚನ ಓದುವಾಗ, ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು. ಗಮನಿಸಿ ವಾಕ್ಯದಲ್ಲಿ ಮಾಟಗಾರ. ಇವತ್ತೆಲ್ಲ ಮಾಟ ಮಂತ್ರ ಅಂದರೆ ಕೆಲವು ಜನಗಳು ಭಯಪಡುತ್ತಾರೆ. ಕೆಲವು ಕಡೆಗಳಲ್ಲಿ ಇದೆಲ್ಲ ನಡೀತಾ ಇದೆ. ಆದರೆ ದೇವ್ರ ಮಕ್ಕಳು ಎಂದಿಗೂ ಭಯಪಡೋದು ಬೇಕಿಲ್ಲ. ಯಾಕೆ? ನಮಗೆ ಮಾಟ ಗೀಟ ಏನು ಮಾಡಿದ್ರು ಯಾವುದು ಬರಲ್ಲ ಹತ್ರಕ್ಕೆ. ಯಾಕೆಂದರೆ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಈ ಮಾಟ ಮಂತ್ರ ಎಲ್ಲ ಸೈತಾನದು. ಯಾಕೆಂದರೆ ಜನಗಳಿಗೆ ಕೇಡು ಮಾಡ್ತಕ್ಕಂಥ ಕೆಲಸ ಮಾಡುವಂಥದ್ದು ಮಾಟ. ಜನಗಳನ್ನು ಹಾಳು ಮಾಡಬೇಕೆಂಬುದಾಗಿ ಬಯಸಿ ಮಾಡುವಂಥ ಕಾರ್ಯಗಳೇ ಮಾಟ. ಹಾಗಿದ್ರೆ ದೇವರು ಯಾರಿಗೂ ಕೇಡು ಮಾಡುವಂಥವನಲ್ಲ, ದೇವರು ಯಾವಾಗಲೂ ಒಳ್ಳೇದು ಮಾಡುವಂಥನು. ಹಾಗಿದ್ರೆ ಈ ಕೇಡು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ವ್ಯಕ್ತಿ ಸೈತಾನನೇ. ಅದರಿಂದ ಈ ಮಾಟ ಗೀಟ ಎಲ್ಲ ಸೈತಾನಿಗೆ ಸಂಬಂಧಪಟ್ಟಂಥದ್ದು. ಆದರೆ ದೇವ್ರು ನಂಬಿರ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ಯಾವುದು ತಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮುಂದೆ ಕೂತ್ಕೊಂಡು ಮಾಡಲಿ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ಸಮಯದಲ್ಲಿ ಕೆಲವರಿಗೆ ಒಂದು ನಿಂಬೆಹಣ್ಣು, ಒಂದು ಮೆಣಸಿನಕಾಯಿ, ಒಂದು ದಾರ, ಏನಾದ್ರು ಒಂದು ಕುಡಿಕೆ, ಅದೆಲ್ಲ ಮನೆಯೊಳಗೆ ಸಿಕ್ಬಿಟ್ರೆ ಕತೆ ಮುಗೀತು ಕೆಲವ್ರಿಗೆ.
ನಡಗಿ ಹೋಗ್ತಾರೆ, ಭಯಪಟ್ಟು ಹೋಗ್ತಾರೆ. ಅಯ್ಯೋ ಯಾರೋ ನಮ್ಮನೇಲಿ ಮಾಡಿಸಿಟ್ಬಿಟ್ಟಿದ್ರೆ ಏನೇನೋ ಕತೆ ಆಗ್ತದೆ ಅಂತೇಳಿ. ಆದರೆ ನಿಮ್ಮ ಮನೆ ಮೂಲೆ ಮೂಲೆಯಲ್ಲೂ ಮಾಡಿಸಿಟ್ರು ನೀವೇನು ಚಿಂತೆ ಮಾಡಬೇಡಿ, ಅದ್ರ ರಿವರ್ಸ್ ಆಗ್ತದೆ ಅವ್ರಿಗೇನೆ. ಆಯಿತಾ? ನಮ್ಮ ಹತ್ರಕ್ಕೂ ಬರೋದಿಲ್ಲ. ಅದರಿಂದ ದೇವ ಮಕ್ಕಳು ಎಂದಿಗೂ ಮಾಟ ಮಂತ್ರಕ್ಕೆ ಎದುರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾರೇ ಏನು ಮಾಡಿಸ್ಕೊಂಡು ಬಂದರೂ ನಿಮಗೇನು ಆಗಲ್ಲ, ಅದರ ಪರಿಣಾಮ ಅವರೇ ಎದುರಿಸ್ಬೇಕಾಗಿ ಬರ್ತದೆ. ಅದರಿಂದ ಒಂದು ವೇಳೆ ಯಾರಿಗೆ ತಟ್ತದೆ ಅಂದರೆ ಯೇಸುಸ್ವಾಮಿ ನಂಬಿಲ್ವಲ್ಲ, ನಿಮ್ಮಲ್ಲಿ ಆ ಶಕ್ತಿ ಇಲ್ವಲ್ಲ, ಅದಕ್ಕೆ ಅದೇನಾಗ್ತದೆ, ನಂಬಿಲ್ದೇ ಇರ್ತಕ್ಕಂಥ ಜೀವಿತಕ್ಕೆ ಅದು ಸಂಭವಿಸಲಿಕ್ಕೆ ಸಾಧ್ಯತೆ ಉಂಟು. ನಿಮಗೆ ಯಾವ ಬಲವೂ ಇಲ್ಲದೆ ಇರೋದ್ರಿಂದ ಸೈತಾನನ ಬಲ, ಸೈತಾನನ ಕಾರ್ಯ ನಡೀಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಯೇಸು ನಮ್ಮೊಳಗಿರುವಾಗ ನಮಗೆ ಅದ್ಯಾವುದು ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ತಲೆ ಕೂದಲು ವೇಸ್ಟ್ ಅದಲ್ಲ, ವೇಸ್ಟ್ ತಾನೇ ಇದು, ಕಟ್ ಮಾಡಿ ಬೀಸಾಕ್ಬಿಡ್ತಾನೆ ಅಲ್ಲಿ ಬಾರ್. ಆ ತಲೆ ಕೂದಲು ಸಹ ದೇವರು ಎಣಿಕೆ ಮಾಡಿದಂತ ಅರ್ಥ ಮಾಡಿಕೊಳ್ಳಿ. ಒಂದು ಬಿಡಬೇಕಾದ್ರೂ ದೇವರ ಅಪ್ಪನೆ ಇಲ್ಲದೆ ಬಿಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ಎಷ್ಟು ಸುರಕ್ಷಿತವಾಗಿದೆ ಅಂತ ಆಲೋಚನೆ ಮಾಡಿ. ಅದರಿಂದ ಯಾರೇನೇ ಮಠ ಮಾಡಿದರೂ ನಮ್ಮ ಜೀವಿತದಲ್ಲಿ ಸಂಭವಿಸ್ಲಿಕ್ಕಿಲ್ಲ. ಯಾರಾದರೂ ಅಂತಹ ಭಯದಲ್ಲಿ ಇನ್ನೂ ಇರುವುದಾದರೆ ಅಲ್ವೇ, ಯಾರಾದರೂ ಇನ್ನೂ ಸಹ ನಮ್ಮ ಸಂದೇಶವನ್ನು ಕೇಳುವಂಥವ್ರು ಕರ್ತನಾಂತ ಯೇಸು ಕ್ರಿಸ್ತನ ನಂಬದೆ ಈ ಭಯದಲ್ಲಿರುವುದಾದರೆ ಕರ್ತನಾಂತ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಿ. ಖಂಡಿತವಾಗಲೂ ಇದ್ಯಾವುದು ನಿಮಗೆ ತಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ದೇವರು ಈ ಮಾಟಗಾರರ ವಿಷಯದಲ್ಲಿ ದೇವರು ನ್ಯಾಯ ತೀರಿಸುತ್ತಾನೆ. ನಾವು ಪ್ರಕಟಣೆ ಗ್ರಂಥ 21:8 ವಚನ ಓದುವಾಗ ಮಾಟಗಾರ ಇರುವಂತಹ ಸ್ಥಳ ಬೆಂಕಿ ಗಂಧಗಳಿರುವ ಕೆರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಹೇಡಿಗಳು, ನಂಬಿಕಿಲ್ಲದವರು, ಅಸಹ್ಯವಾದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಮಾಟಗಾರರು ಬೆಂಕಿ ಕೆರೆಗೆ ಹೋಗುತ್ತಾರೆ, ನರಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, ಅದರಿಂದ ಮಾಟಗಾರ, ಎರಡನೇದು ಸೂಳೆಗಾರ, ಅದೆಲ್ಲ ನಿಮಗೆ ಗೊತ್ತಿದೆ. ನಂತರ ಸುಳ್ಳು ಸಾಕ್ಷಿ ಎಂಬುದಾಗಿ ಹೇಳುವಾಗ ಇಲ್ಲದನ್ನ ಸತ್ಯವನ್ನ ಅಸತ್ಯವಾಗಿ ಹೇಳುವಂಥದ್ದು ಸುಳ್ಳು ಸಾಕ್ಷಿ ಎಂಬುದಾಗಿ ಹೇಳುವಾಗ. ದೇವರ ವಾಕ್ಯದಲ್ಲಿ ಸುಳ್ಳು ಸಾಕ್ಷಿ ಹೇಳುವಂಥ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಸುಳ್ಳು ಸಾಕ್ಷಿ ಹೇಳದಂಥವನು ಸುಳ್ಳು ಸಾಕ್ಷಿ ಅಂತ ಗೊತ್ತಾದ್ರೆ ಯಾರ ಮೇಲೆ ಸುಳ್ಳು ಸಾಕ್ಷಿ ಏನು ಮಾಡಿಸ್ಲಿಕ್ಕೆ ಹೇಳಿದ್ದಾನೋ ಅದೇ ಶಿಕ್ಷೆನ ಅವನು ಕೊಡ್ಬೇಕಂತ ಬರೆಯಲ್ಪಟ್ಟಿದೆ. ನಿಮ್ಗೆ ಅರ್ಥ ಆಯ್ತಾ? ಈಗ ಒಬ್ಬ ಸುಮ್ಮನೆ ನಿರಾಪರಾಧಿ ಅವನು ಅಲ್ವೇ, ಇವನು ಅಲ್ಲಿ ಕೊಲೆ ಮಾಡ್ದ ಅಂತ ಬಂದೊಬ್ಬ ಸುಳ್ಳು ಸಾಕ್ಷಿನ ಕೋರ್ಟಲ್ಲಿ ನಿಂತ್ಕೊಂಡು ಹೇಳ್ತಾನೆ ತಿಟ್ಕೊಳ್ಳಿ. ಆಗ ನ್ಯಾಯಾಧೀಶರು ವಿಚಾರಣೆ ಮಾಡಿದಾಗ ಇವನು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಈಗ ಅವನನ್ನ ಏನ್ ಶಿಕ್ಷೆ ವಿಧಿಸ್ಲಿಕ್ಕೋಸ್ಕರ ಈ ವ್ಯಕ್ತಿ ಸಾಕ್ಷಿ ಕೊಟ್ಟಿದ್ದಾನೆ ಅದೇ ಶಿಕ್ಷೆ ಸುಳ್ಳು ಸಾಕ್ಷಿ ಕೊಡಬೇಕು ಅಂತ. ಇವತ್ತು ಅದೆಲ್ಲ ಕೋರ್ಟಲ್ಲಿ ನಡೀತಾ ಇಲ್ಲ. ಯಾರೋ ದೇವರ ವಾಕ್ಯಲ್ಲ ಅದಿದೆ, ದೇವರ ವಾಕ್ಯಲ್ಲ ಅದು ಬರೆಯಲ್ಪಟ್ಟಿದೆ. ಅದರಿಂದ ಸುಳ್ಳು ಸಾಕ್ಷಿ ಹೇಳುವಾಗ ಸುಳ್ಳು ಸಾಕ್ಷಿ ಏನ್ ಸುಳ್ಳು ಹೇಳ್ತಾನೋ ಆ ಸುಳ್ಳಿನ ಶಿಕ್ಷೆಯನ್ನು ಇವನು ಅನುಭವಿಸ್ಬೇಕಂತ ವಾಕ್ಯದಲ್ಲಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಏನಾದ್ರು ಸುಳ್ಳು ಸಾಕ್ಷಿ ಹೇಳಿ ಇವನಿಗೆ ಗಲ್ ಖಾಡ್ರ್ ಮಾಡಿಸ್ಬೇಕು, ಇವನಿಗೆ ಮರಣದಂಡನೆ ಆಗ್ಬೇಕು ಅಂತ ಆ ವ್ಯಕ್ತಿ ಉದ್ದೇಶ ಇಟ್ಕೊಂಡು ಸುಳ್ಳು ಸಾಕ್ಷಿ ಹೇಳಿದರೆ ಅದು ಇವನು ಸುಳ್ಳು ಸಾಕ್ಷಿ ಅಂತ ಗೊತ್ತಾದ್ರೆ ಅವನಿಗೆ ಆಗ್ಬೇಕಾದ ಶಿಕ್ಷೆ ಮರಣದಂಡನೆ ಇವನಿಗೆ ಕೊಡ್ಬೇಕಂತ ಅರ್ಥ. ಅದರಿಂದ ಸುಳ್ಳು ಸಾಕ್ಷಿ ಹೇಳಬಾರದು. ಸರಿಯಾಗಿ ಗೊತ್ತಿಲ್ಲ ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾರ ಬಗ್ಗೆ ಆದ್ರೂ ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೊಂದು ಸಾರಿ ಹೇಳ್ತೇನೆ ನಾನು ಅದನ್ನ. ಕೆಲವು ಸಮಯದಲ್ಲಿ ಗೊತ್ತಿಲ್ಲದೆ ಮಾತಾಡೋದು ಮಾತ್ರವಲ್ಲ, ಕೆಲವನ್ನ ಸೇರಿಸ್ಕೊಂಡು ಮಾತಾಡುವಂಥವ್ರು ಯಾರೋ ಒಂದು ವಿಷಯ ಹೇಳಿದ್ರೆ ಅದಕ್ಕೆ ಇನ್ನೊಂದು ಇವರೇ ಸೇರಿಸ್ಕೊಂಡು ಮಾತಾಡ್ತಾರೆ. ಅರ್ಥ ಆಯ್ತಲ್ವ? ಯಾರ ಹತ್ರ ಕೇಳ್ಕೊಳ್ದು ಇವರು ನೋಡಿಲ್ಲ ಆ ವಿಷಯ ಸತ್ಯ ಅಂತ ಗೊತ್ತಿಲ್ಲ, ಆದ್ರೆ ಏನ್ ಮಾಡುತ್ತಾರೆ, ಒಂದು ವಿಷಯ ಯಾರ ಹತ್ರ ಬಂದಿರ್ತದೆ, ನಂತರ ಇವರು ಇನ್ನೊಂದು ಸೇರಿಸಿ ಇನ್ನೊಬ್ರಿಗೆ ಹೇಳುತ್ತಾರೆ. ಅರ್ಥ ಆಯ್ತಾನ ಹೇಳೋದು? ಎಷ್ಟೊಂದು ಮೋಸ ಪ್ರಿಯರು ಇದೆಲ್ಲ ದೇವ್ರು ನೋಡಲ್ಲ ಅಂತ ತಿಳ್ಕೊಂಡಿದ್ದೇವೆ ನಾವು. ಎಲ್ಲ ದೇವ್ರು ನೋಡ್ತಾ ಇದ್ದಾರೆ. ನಿನಗೆ ಸರಿಯಾಗಿ ಮಾಹಿತಿ ಇದ್ರೆ ಮಾತ್ರ ಮಾತಾಡೋಷ್ಟೇನೆ. ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಒಂದು ವೇಳೆ ಸುಳ್ಳು ಸಾಕ್ಷಿ ನಾನು ಹೇಳ್ದಂಗೆ ಆಗ್ಬೋದು, ಸುಳ್ಳು ಹೇಳ್ದಂಗೆ ಆಗ್ಬೋದು. ಅದರಿಂದ ಬಾಯಿ ಮುಚ್ಕೊಂಡಿರ್ಬೇಕು. ಯಾರೋ ಬಂದು ಹೇಳ್ಬಿಟ್ರು ನೀನು ಹಂಗೆ ಹೇಳಕ್ ಹೋಗ್ಬೇಡ, ನಿನಗೆ ಗೊತ್ತೋ ಸರಿಯಾಗಿ ತಿಳ್ಕೊಂಡಿದ್ಯೋ. ಸುಳ್ಳು ಸಾಕ್ಷಿ ಹೇಳುವಂಥದ್ದು ಅದು ದೊಡ್ಡ ಅಪರಾಧವೇ. ಓಕೆ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು ಕೂಲಿ ಮಾಡಿಸ್ಕೋತಾನೆ, ಕೂಲಿ ಹಿಡ್ಕೋತಾನೆ, ಮೋಸಪಡಿಸ್ತಾನೆ.
ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆವತ್ತಿನ ಕೂಲಿ ಆವತ್ತೇ ಕೊಡಬೇಕು ಅಂತ. ಒಂದು ವೇಳೆ ನಮ್ಮ ಸಹೋದರಲ್ಲಿ ಯಾರು ಜಮೀನು ಇದ್ರೆ, ಒಂದು ವೇಳೆ ಕೂಲಿ ಆಳುಗಳು ಕರೆಸಿ ಕೂಲಿ ಮಾಡಿಸಿದ್ರೆ ಆದಷ್ಟು ಅದೇ ದಿನ ಕೂಲಿ ಕೊಟ್ಟು ಕಳಿಸುವುದನ್ನು ಕಲಿಯಬೇಕು. ಇದು ದೇವರ ವಾಕ್ಯದ ಪ್ರಿನ್ಸಿಪಲ್. ವಾಕ್ಯದಲ್ಲಿ ನೋಡ್ತೇವೆ, ಆವತ್ತೇ ಅವನ ಕೂಲಿಯನ್ನು ಕೊಟ್ಟು ಕಳಿಸ್ಲಿ ಅಂತ. ಕೂಲಿ ಮಾಡಿದ್ಮೇಲೆ ಕೂಲಿ ಕೊಟ್ಟು ಕಳಿಸ್ಬೇಕು ಅವನಿಗೆ. ಕೂಲಿ ತಡವಾಗಿ ಕೊಡಬಾರ್ದು, ಇನ್ನು ಮೋಸ ಮಾಡೋದಿರಲಿ, ಲೇಟಾಗಿ ಕೊಡಬಾರ್ದು ಅವನಿಗೆ. ಆವತ್ತಿನ ಕೂಲಿ ಆವತ್ತೇ ಕೊಡಬೇಕು. ಇದು ದೇವರ ನೀತಿ. ಇದು ನಂತರ ಮೋಸ ಮಾಡೋದಿರಲಿ, ಮೋಸ ಮಾಡೋದು ಇನ್ನೂ ದೊಡ್ಡ ಪಾಪ. ಇನ್ನು ಸ್ವಲ್ಪ ಕೂಲಿಯನ್ನು ಹಿಡ್ಕೊಂಡು ಕೊಡುವುದಾದ್ರೆ ಇನ್ನೂ ದೊಡ್ಡ ದೊಡ್ಡ ದ್ರೋಹನ ಮಾಡುವಂಥದ್ದು. ಮತ್ತೆ ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ಗಮನಿಸಿ, ವಿಧವೆಯರು ಅನಾಥರನ್ನ ಬಾಧಿಸಬಾರದು. ಮತ್ತು ಇದೆಲ್ಲೆಲ್ಲೂ ಬರೆಯಲ್ಪಟ್ಟಿದೆ 3 ಸಂಗತಿಗಳು. ನೀವು ಹಳೆ ಒಡಂಬಡಿಕೆಯಲ್ಲಿ ಓದುವಾಗ 3 ಬಹಳ ಪ್ರಾಮುಖ್ಯವಾಗಿ ಯಾವಾಗಲೂ ರಿಪೀಟ್ ಆಗ್ತಾನೆ ಇರುತ್ತೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆ ಕೊಡುವಾಗ. ವಿಧವೆ, ಅನಾಥ, ವಿದೇಶಿ. ಈ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳಿ. ವಿಧವೆ, ಅನಾಥ, ವಿದೇಶಿ, ಇವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಿಧವೆ ಯಾಕೆ? ಅವಳು ಕೇಳೋರು ಯಾರು ಇಲ್ಲ, ಪಾಪ ಗಂಡ ಇಲ್ಲ ಅಂತ. ಅನಾಥರು ಯಾಕೆ? ತಂದೆ ತಾಯಿಗಳಿಲ್ಲ ಅಂತ. ವಿದೇಶಿಯರು ಯಾಕೆ? ಬೇರೆ ದೇಶದಿಂದ ಬೈದರು ಏನಾರು ಮಾಡ್ಬೋದು ಅಂತ. ಎಲ್ಲರಿಗೂ ಸ್ವಲ್ಪ ಸುಲಭ ಆಗ್ತದೆ. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳುವಂಥದ್ದೇನು? ವಿಧವೆಯರಿಗೆ, ಅನಾಥರನ್ನು ಬಾಧಿಸುವಂಥ ವ್ಯಕ್ತಿ, ವಿದೇಶಿಯ ನ್ಯಾಯ ತಪ್ಪಿಸುವವನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಇದು ತಪ್ಪು ಎಂಬುದಾಗಿ. ವಿಧವೆಯರಿಗೂ ಅನಾಥರಿಗೂ ಬಾಧಿಸುವಂಥದ್ದು, ವಿದೇಶಿಯನ್ನು ಇವನು ಯಾರು ಕೇಳ್ತಾರೆ ಎಂಬುದಾಗಿ ನ್ಯಾಯ ತಪ್ಪಿಸುವಂಥದ್ದು, ಇದೆಲ್ಲವೂ ಸಹ ಪಾಪವಾಗಿದೆ. ನಂತರ ಅಲ್ಲಿ ಒಳಪಟ್ಟಿದೆ, ನನಗಂಜದಿರುವ ಇವರೆಲ್ಲರಿಗೆ ವಿರುದ್ಧವಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನನಗಂಜದಿರುವ ಅಂತಂದ್ರೆ ಈ ದೇವರ ಶುದ್ಧೀಕರಣದ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಿಲ್ಲ ಈ ದೇವರು, ನಮಗೆ ಬೇಕಿಲ್ಲ ಈ ಪವಿತ್ರ ಜೀವನ. ನಾವು ಹೀಗೆ ಬದುಕ್ತೇವೆ, ನಾವು ಹೀಗೆ ಮಾಡ್ಕೊಂಡು ಬದುಕ್ತೇವೆ ಎಂಬುದಾಗಿ ದೇವರಿಗೆ ಹಂಚದೆ ಭಯಪಡದೆ ಬದುಕುವಂತ ಎಲ್ಲರಿಗೂ ದೇವರು ಶೀಘ್ರ ಸಾಕ್ಷಿಯಾಗಿರ್ತಾನೆ. ಅದರಿಂದ ಪ್ರಿಯರೇ, ಇದು ದೇವರಿಗೆ ಇಷ್ಟವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅದರಿಂದ ಆತನಿಗೆ ಭಯಪಡದ ದುಷ್ಟರನ್ನು ದೇವರು ಗುರುತಿಸುತ್ತಾನೆ. ಅವನಿಗೆ ಭಯಪಡದಂಥವ್ರು ಯಾರಿದ್ದಾರೆ ಎಂಬುದಾಗಿ ದೇವರಿಗೆ ಗೊತ್ತಿದೆ. ಅವರನ್ನ ಗುರುತು ಹಿಡಿತಾನೆ, ನ್ಯಾಯ ತೀರಿಸುತ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತೆ ನಾವು 7ನೇ ವಚನಕ್ಕೆ ಬರುವಾಗ 6ನೇ ವಚನದ ಕೊನೆ ಭಾಗದಲ್ಲಿ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ್ ಸಂತತಿಯವರೇ ನೀವು ನಾಶವಾಗಲಿಲ್ಲ. ದೇವರಿಗೆ ಮಹಿಮುಂಟಾಗಲಿ. ನಮ್ಮ ದೇವರು ಇನ್ನೂ ಬದಲಾಗಿಲ್ಲ. ತನ್ನ ಪ್ರೀತಿಯನ್ನು ನಮಗೆ ತೋರಿಸ್ತಲೇ ಇದ್ದಾನೆ. ಯಾಕೋಬೇ, ನಾನು ಮಾರ್ಪಟ್ಟಿಲ್ಲ, ನಾನು ಬದಲಾಗಿಲ್ಲ. ಆದುದರಿಂದ ಯಾಕೋಬ್ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಎಂಥ ದೇವರು ಪ್ರಿಯರೇ! ಇಷ್ಟೆಲ್ಲ ಕತೆ ಮಾಡಿದ್ರು ಸಹ ದೇವರು ಇನ್ನೂ ಸಹ ತನ್ನ ಪ್ರೀತಿಯನ್ನು ತೋರಿಸ್ತಲೇ ಬರ್ತಾ ಇದ್ದಾನೆ, ಬದಲಾಗಿದ್ರೆ ಏನಾಗ್ತದೆ? ನಾಶವಾಗ್ತಾ ಇದ್ರಿ. ನಾನಿನ್ನೂ ಬದಲಾಗಿಲ್ಲ, ನಾನು ಮಾರ್ಪಟ್ಟಿಲ್ಲ. ನಾನು ಮಾರ್ಪಟ್ರೆ ನೀವೇನಾಗ್ತೀರ? ನಾಶವಾಗ್ತೀರಾ. ನಾನಿನ್ನೂ ಮಾರ್ಪಟ್ಟಿಲ್ಲ. ನನ್ನ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಅದೇ ಕರ್ತನು ಇವತ್ತಿಗೂ ಸಹಿತಾನೆ. ಅದರಿಂದ ಇನ್ನೂ ಮುಂದುವರಿಯುವಂಥದ್ದು ಬೇಡ. ಒಂದು ವೇಳೆ ಇನ್ನೂ ಸಹ ಯಾವ್ದಾದ್ರು ಪಾಪದಲ್ಲಿ ವಿಶ್ವಾಸಿಗಳ ಮುಂದುವರಿತಾ ಇದ್ರೆ ದೇವರು ಮಾರ್ಪಟ್ಟಿಲ್ಲ, ಉಳ್ಕೊಂಡಿದ್ದೇವೆ ಅಷ್ಟೇ. ಇನ್ನೂ ಇದ್ರಲ್ಲಿ ಮುಂದುವರಿತಾ ಇದ್ರೆ ದೇವರಲ್ಲಿ ಸಂತೋಷ ಪಡ್ತಾನೆ ಎಂಬುದನ್ನು ತಿಳ್ಕೊಳ್ಬೇಡ. ಆದರೆ ದೇವರು ಮಾರ್ಪಡದ ದೇವರಾದ್ದರಿಂದ ನಾವು ಉಳ್ಕೊಂಡಿದ್ದೇವೆ ಅಷ್ಟೇ. ಅದಕ್ಕೆ ಹೇಳ್ತಾನೆ ದೇವರು, ಯಾಕೋಬೇ ನಾನು ಮಾರ್ಪಟ್ಟಿಲ್ಲ, ಆದ್ದರಿಂದ ಯಾಕೋಬ್ ಸಂತತಿಯವರೇ ನೀವು ನಾಶವಾಗಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ದೇವರಿಗೆ ಆಗುವುದಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ದೇವರು ಮಾರ್ಪಡದ ದೇವರು, ನಾಶ ಮಾಡದೆ ಸಹಿಸಿಕೊಂಡಲ್ಲೇ ಬರ್ತಾ ಇದ್ದಾನೆ. ಅದರಿಂದ ಇದುವರೆಗೂ ನಮ್ಮ ಜೀವಿತದಲ್ಲಿ ಏನಾದರೂ ದೇವರಿಗೆ ಇಷ್ಟವಿಲ್ಲದಿದ್ದರೆ ಎಲ್ಲವನ್ನು ಕಿತ್ತು ಬೀಸಾಕಿ ಶುದ್ಧಿ ಮಾಡ್ಕೋಬೇಕು. ಯಾವುದೇ ಆಗಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಎಲ್ಲವನ್ನು ಕಿತ್ತಾಕಿ ಶುದ್ಧಿ ಮಾಡ್ಕೊಳ್ಳೋವಂಥರಾಗಿರೋಣ.
ಓಕೆ, ಸುದ್ದಿ ಮಾಡಿಕೊಂಡು ಆತನ ಕಡೆಗೆ ತಿರುಗೋಣ. ಅಲ್ಲಿ 7ನೇ ವಚನಕ್ಕೆ ಬರುವಾಗ ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ. ಗಮನಿಸಿ ವಾಕ್ಯದಲ್ಲಿ, ಯಾವಾಗಿಂದ? ಪಿತೃಗಳ ಕಾಲದಿಂದಲೂ ಇಸ್ರಾಯೇಲರು ಪಿತೃಗಳ ಕಾಲದಿಂದಲೂ ನನ್ನ ಆಜ್ಞೆಗೆ ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ಅಂದರೆ ಈಗೊಂದು ಚಾನ್ಸ್, ಏನು? ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ವಾಕ್ಯ ನೋಡೋ ಸಮಯದಲ್ಲಿ ಪ್ರಿಯರೇ, ಮತ್ತೊಂದು ಅವಕಾಶ. ಪ್ರತಿ ದಿನವೂ ನಮಗೊಂದು ಅವಕಾಶ ದೇವರು ಕೊಡ್ತಲೇ ಇದ್ದಾನೆ ನೋಡಿ ಅಲ್ವಾ. ಇಲ್ಲಿ ಪಿತೃಗಳ ಕಾಲದಿಂದಲೂ ಹಿಂಗೆ ಮಾಡ್ಕೊಂಬಂದಿದ್ರೆ, ಓರಿ ಆಗಿದೆ ನನ್ನ ಆಜ್ಞೆಗೆ, ನೀವು ಅನುಸರಿಸಲಿಲ್ಲ. ಆದರೆ ಮತ್ತೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ನಾನು ಇದನ್ನು ಈ ಪುಸ್ತಕದ ಕೇಂದ್ರ ವಚನವಾಗಿ ನಿಮಗೆ ಕೊಟ್ಟೆ. ನನ್ನ ಕಡೆಗೆ ಪುನಃ ತಿರುಗಿರಿ ಅಂದ್ರೆ ಅರ್ಥ, ಮೊದಲು ತಿರುಗಿಕೊಂಡಿದ್ರಿ, ಈಗ ಮತ್ತೆ ತಿರುಗಿಕೊಂಡಿದ್ದೀರಾ, ಈಗ ನನ್ನ ಕಡೆ ತಿರುಗಿಕೊಳ್ಳ್ರಿ, ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಯಾವ್ಯಾವುದರಲ್ಲಿ ನಾವು ತಿರುಗಿಕೊಳ್ಬೇಕು, ಅದರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳೋಣ ಪ್ರಿಯರೇ. ಅದರಿಂದ ನಾವು ಈ ಕಲಿತಂಥ ಒಂದು ವಿಶೇಷವಾದ ಸತ್ಯ ಅಂದರೆ, ಇವತ್ತು ದೇವರು ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸಿಕೊಳ್ಳುತ್ತಾನೆ. ನೀತಿಯುಳ್ಳ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸಿಕೊಳ್ಳುತ್ತಾನೆ. ಆ ನೀತಿಯುಳ್ಳ ಕಾಣಿಕೆ ನೀತಿಯುಳ್ಳದ್ದಾಗದೆ ಯಾವಾಗ? ಆತನ ಶುದ್ಧೀಕರಣದ ಮಾರ್ಗಗಳಿಗೆ ಒಳಪಡುವಾಗ. ನೀವು ಆತನ ಶುದ್ಧೀಕರಣದ ಮಾರ್ಗಗಳಿಗೆ ಒಳಪಟ್ಟರೆ ನಿಮ್ಮ ಕಾಣಿಕೆ ಆತನಿಗೆ ಮೆಚ್ಚುಗೆ ಆಗಿರ್ತದೆ. ಆತನಿಗೆ ಭಯಪಡದ ದುಷ್ಟರನ್ನು ದೇವರು ಗುರುತಿಸುತ್ತಾನೆ. ಆತನ ಶುದ್ಧೀಕರಣಕ್ಕೆ ಒಳಪಡದೆ ನಾನು ಬದುಕ್ತೇನೆ, ದೇವರು ಏನು ಮಾಡ್ಕೋತಾರೆ ನೋಡೋಣ ಎಂಬುದಾಗಿ ಹೋದರೆ ದೇವರು ನ್ಯಾಯ ತೀರಿಸುತ್ತಾನೆ. ಆತನ ಕಡೆಗೆ ನಾವು ಪುನಃ ತಿರುಗಬೇಕಾಗಿದೆ. ಯಾಕೆಂದರೆ ದೇವರಿನ್ನೂ ಮಾರ್ಪಟ್ಟಿಲ್ಲ, ನಾವು ನಾಶವಾಗಿಲ್ಲ. ಅದರಿಂದ ದೇವರು ಇವತ್ತಿಗೂ ಸಹ ಹೇಳ್ತಾ ಇದ್ದಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನೆಂಬುದಾಗಿ. ಅದರಿಂದ ಪ್ರಿಯ, ನಾವು ಪುನಃ ತಿರುಗುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಂತರ ನಾವು ಮೂರನೇ ವಿಷಯಕ್ಕೆ ಹೋಗುವಂತರಾಗೋಣ. ಮೂರನೇ ವಿಷಯ ಏನಂತಂದ್ರೆ, ಈ ಅಧ್ಯಾಯದಲ್ಲಿ ನೀತಿಯುಳ್ಳ ಕಾಣಿಕೆಗಳಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ. ರಿವಾರ್ಡಿಂಗ್ ದ ರೈಚಸ್ ಗಿವರ್. ನೀತಿಯುಳ್ಳ ಕಾಣಿಕೆಗಳಿಗೆ ಆತನು ಪ್ರತಿಫಲವನ್ನ ಕೊಡುತ್ತಾನೆ ಅಲ್ವಾ. ಇದರ ಮುಖ್ಯ ಪ್ರಸ್ತಾಪ ಏನಂತ ಗೊತ್ತಲ್ಲ, ಮೂರನೇದಲ್ಲಿ ದೇವರಿಗೆ ಸಲ್ಲತಕ್ಕ ಭಾಗವನ್ನು ದೇವರಿಗೆ ತಿರುಗಿ ಸಲ್ಲಿಸ್ರಿ. ಓಕೆ, ಹೇಗೆ? ಒಂದು, ಶುದ್ಧೀಕರಣ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಕಾಣಿಕೆಯು ಶುದ್ಧೀಕರಣ ಉಳ್ಳದ್ದಾಗಿರಬೇಕು ಅಲ್ವೇ. ದೇವರು ಸದ್ಧರ್ಮಿಗಳಾಗಿ ಆತನಿಗೆ ಅರ್ಪಿಸುವುದಕ್ಕಾಗಿ ನಮ್ಮನ್ನು ಶುದ್ಧೀಕರಣ ಮಾಡುತ್ತಾನೆ ಮತ್ತು ಆ ಶುದ್ಧೀಕರಣದಿಂದ ಬರುವಂಥ ನೀತಿಯುಳ್ಳ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಆ ಕಾಣಿಕೆಗಳಿಗೆ ದೇವರು ರಿವಾರ್ಡ್ ಪ್ರತಿಫಲ ಕೊಡುತ್ತಾನೆ. ಅರ್ಥ ಆಯ್ತಾ ನಿಮಗೀಗ? ಆ ಕಾಣಿಕೆಗಳಿಗೆ ದೇವರು ರಿಟರ್ನ್ ಮಾಡುತ್ತಾನೆ, ನಮಗೆ ಆ ಪ್ರತಿಫಲವನ್ನ ಕೊಡುತ್ತಾನೆ. ನೀತಿಯುಳ್ಳ ಕಾಣಿಕೆಗಳಿಗೆ ಆತನು ಪ್ರತಿಫಲವನ್ನ ಕೊಡುತ್ತಾನೆ. 8ರಿಂದ 10 ಓದಿಕೊಳ್ಳೋಣ. 8, 9, 10, 3 ವಚನ ಓದಿಕೊಳ್ಳೋಣ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ? ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ವಾಕ್ಯದಲ್ಲಿ ನೋಡೋ ಸಮಯದಲ್ಲಿ ಪ್ರಿಯರೇ, ದೇವರು ನೀತಿಯುಳ್ಳ ಕಾಣಿಕೆಗಳಿಗೆ ಪ್ರತಿಫಲವನ್ನ ಕೊಡುವಂಥವನು ಆಗಿದ್ದಾನೆ. ದೇವರ ಭಾಗಗಳನ್ನು, ದೇವರಿಗೆ ಸಲ್ಲಬೇಕಾದ್ದನ್ನು ನಾವು ಹಿಂದೆ ಇಟ್ಕೊಳ್ಳುವಂಥದ್ದು ಏನಾಗಿದೆ? ಕಳ್ಳತನವಾಗಿದೆ. ಅರ್ಥ ಆಯ್ತಾ? ದೇವರಿಗೆ ಕೊಡಬೇಕಾದ ಭಾಗಗಳನ್ನು ನಾವೇ ಇಟ್ಕೊಳ್ಳುವಂಥದ್ದು ಕಳ್ಳತನವಾಗಿದೆ. ಅದೇ ದೇವರಲ್ಲಿ ಹೇಳ್ತಾ ಇರುವಂಥದ್ದು.
ದೇವರ ಭಾಗಗಳನ್ನು ಕದಿಯೋದು ಜನರ ಮೇಲೆ ಶಾಪವನ್ನು ಬರಮಾಡುತ್ತದೆ. ಅರ್ಥ ಆಯ್ತಾ? ಒಂದು, ಇದು ಕಳ್ಳತನ, ದೇವರ ಭಾಗವನ್ನು ಇಟ್ಕೊಳ್ಳೋದು ಕಳ್ಳತನ. ಎರಡನೇದು, ಕಳ್ಳರಿಗೆ ಶಾಪ ಉಂಟಾಗ್ತದೆ. ಅದರಿಂದ ದೇವರ ಭಾಗವನ್ನು ದೇವರಿಗೆ ಕೊಡುವಂಥದ್ದು ಮುಖ್ಯವಾದದ್ದು. ಕೈಸರನದನ್ನು ಕೈಸರನ ಕೊಡ್ರಿ, ದೇವರದನ್ನು ದೇವರಿಗೆ ಕೊಡ್ರಿ. ಅದನ್ನು ದೇವರದನ್ನು ದೇವರಿಗೆ ಕೊಡಬೇಕು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಡಂಬಡಿಕೆಯಲ್ಲಿ ಸಾಕಷ್ಟು, ಇದು ದಶಮ ಭಾಗ ಮಾತ್ರ ಅಲ್ಲದೆ ಬೇಕಾದಷ್ಟು ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. ನೋಡೋಣ, ಅರಣ್ಯಕಾಂಡಕ್ಕೆ ಬರೋಣ. 18ನೇದು ಅರಣ್ಯಕಾಂಡ. ಏನೆಲ್ಲ ಇಸ್ರಾಯೇಲರು ದೇವರಿಗೆ ಸಲ್ಲಿಸಬೇಕು ಎಂಬುದನ್ನು ನಾವು ನೋಡುವಂತರಾಗಿದೆ. ದೇವರಿಗೆ ಸಲ್ಲಿಸೋದು ಎಂಬುದಾಗಿ ಹೇಳುವಾಗ ಅಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡ್ತಕ್ಕಂಥ ಯಾಜಕರು, ಲೇವಿಯರಿಗೆ ಸಲ್ಲತಕ್ಕ ಭಾಗಗಳು, ಅದೆಲ್ಲವೂ ದೇವರ ಭಾಗ, ಅವ್ರಿಗೆ ಸಲ್ಲಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. 18ನೇ ವಚನ ಓದುವಾಗ, ಅರಣ್ಯಕಾಂಡ 18ನೇದು 8ನೇ ವಚನ ಓದಿಕೊಳ್ಳೋಣ. ಯೆಹೋವನು ಆರೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಇಸ್ರಾಯೇಲರು ನನಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ಪದಾರ್ಥಗಳೆಲ್ಲ, ಅಂದರೆ ದೇವರ ವಸ್ತುಗಳನ್ನೆಲ್ಲ ನಾನು ನಿನ್ನ ಮತ್ತು ನಿನ್ನ ಸಂತತಿಯವರ ಪಾಲಾಗುವುದಕ್ಕೆ ದಾನ ಮಾಡಿದ್ದೇನೆ. ಅವು ಸದಾಕಾಲ ನಿನಗೆ ಸಲ್ಲಬೇಕು. ಇಲ್ಲಿ ಗಮನಿಸಿದ್ರೆ ವಾಕ್ಯದಲ್ಲಿ ಏನಿದೆ ಅಂತ ಅಂದರೆ, ಇಸ್ರಾಯೇಲರು ನನಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ಪದಾರ್ಥಗಳೆಲ್ಲ, ಅಂದರೆ ದೇವರ ವಸ್ತುಗಳೆಲ್ಲ. ಈಗ ಅರ್ಥ ಆಯ್ತಲ್ಲಿ, ನನಗೋಸ್ಕರ ಇಸ್ರಾಯೇಲ್ ಪ್ರತ್ಯೇಕಿಸುವಂಥದ್ದೆಲ್ಲ ದೇವರ ವಸ್ತುಗಳು, ದೇವರದು, ಓನರಿ ದೇವರು ತಾನೆ, ಅದು ದೇವರಿಗೆ ಸಂಬಂಧಪಟ್ಟಂತ. ಈ ನನಗೆ ಸಂಬಂಧಪಟ್ಟದ್ದೆಲ್ಲ ನಿಮಗೆ ಅಂತ ಯಾಜಕರಿಗೆ, ಇಲ್ಲಿ ಆರೋನಿಗೆ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಆಯ್ತಾ? ಏನೇನು ದೇವರಿಗೆ ಸಲ್ಲತಕ್ಕದ್ದು ಅಥವಾ ದೇವರ ಭಾಗಗಳು ಯಾವುದ್ಯಾವುದು ಅಥವಾ ದೇವರಿಗೆ ಸಮರ್ಪಣೆ ಮಾಡಬೇಕಾದ ಯಾವುದು ಎಂಬುದನ್ನು ನೋಡುವಾಗ ನಾನು ಬೇಗ ಹೋಗ್ತೇನೆ. ಒಂದು, ಹೋಮಶೇಷ. ಓಕೆ, ಅದು 9ನೇ ವಚನದ ಕೊನೆಯ ಭಾಗದಲ್ಲಿ ಇದೆ ನೋಡಿ. ದೋಷ ಪರಿಹಾರ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞದ ದ್ರವ್ಯ, ಇವುಗಳಲ್ಲಿ ಹೋಮಶೇಷವು ಮಹಾಪರಿಶುದ್ಧವಾದ್ದರಿಂದ ನಿನಗೂ ನಿನ್ನ ಸಂತತಿಯವರಿಗೂ ಸಲ್ಲಬೇಕು. ಹೋಮಶೇಷ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು? ಉಳಿಕೆ ಅಂತ. ಅಂದರೆ ಈಗ ಒಬ್ಬನು ಒಂದು 3 ಸೇರು ಗೋಧಿ ಇಡ್ತಾನೆ ಹೋಮ ಮಾಡ್ಲಿಕ್ಕೆ ಅಂತ ಇಟ್ಕೊಳ್ಳಿ ಅಲ್ವಾ. ಎಣ್ಣೆ ತಗೊಂಡು ಬರ್ತಾನೆ, ಎಣ್ಣೆ ಗೋಧಿ ಅದೆಲ್ಲ ಇದೆ, ನಾನು ಎಲ್ಲ ಹಳೆ ಒಡಂಬಡಿಕೆ ಇರುವಂಥದ್ದು. ಈಗ ಯಜ್ಞವೇದಿ ಹತ್ರ ತೆಗೆದುಕೊಂಡು ಬಂದಾಗ ಈ ಯಾಜಕನ ಏನು ಮಾಡ್ತಾನೆ, 1 ಹಿಡಿ ಹಿಟ್ಟನ್ನು ತೆಗೆದುಕೊಳ್ತಾನೆ. ಅದರಲ್ಲಿ 1 ಹಿಡಿ ಹಿಟ್ಟು, ಸ್ವಲ್ಪ ಎಣ್ಣೆ ಮತ್ತು ಧೂಪ ಎಲ್ಲ ಯಜ್ಞವೇದಿಗೆ ಅದನ್ನು ಸಮರ್ಪಣೆ ಮಾಡ್ತಾನೆ. ಈ ನುಳಿದಂಥ ಹಿಟ್ಟು ಎಣ್ಣೆ ಎಲ್ಲ ಯಾರಿಗೆ? ಯಾಜಕನಿಗೆ. ಅರ್ಥ ಆಯ್ತಲ್ವೇ ನಾನು ಹೇಳೋದು? ಅರ್ಥ ಆಯ್ತಾ? ಅದನ್ನ ಹೋಮ ಮಾಡಲು ಉಳಿದದ್ದು ಹೋಮಶೇಷ ಅಂತ. ಅರ್ಥ ಆಯ್ತಾ? ಯಾವುದೇ ಆಗಿರಲಿ, ಈಗ ಸಮಾಧಾನ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಮತ್ತು ದೋಷ ಪರಿಹಾರಕ ಯಜ್ಞ ಇವೆಲ್ಲ ಬರ್ತವೆ, ಮತ್ತು ಧಾನ್ಯ ಸಮರ್ಪಣೆ ಇದೆಲ್ಲ. ಇವರಲ್ಲೆಲ್ಲ ಕೊಬ್ಬನ್ನು ಮಾತ್ರ ಸಮರ್ಪಣೆ ಮಾಡುತ್ತಾರೆ. ಒಂದು ವೇಳೆ ಪ್ರಾಣಿಯನ್ನು ಕಟ್ ಮಾಡಿ ಅದರ ಕೊಬ್ಬನ್ನು ಮಾತ್ರ ಹೋಮ ಮಾಡಬೇಕು. ಇನ್ನು ಉಳಿದಂಥ ಮಾಂಸ ಕೆಲವು ಇವನಿಗೆ ಸೇರ್ಬೇಕಾಗ್ತದೆ. ನಾನು ಹೇಳ್ತೇನೆ ಮುಂದೆ, ಆಯ್ತಲ್ವಾ? ಹೀಗೆ ಹೋಮಶೇಷ ಎಂಬುದಾಗಿ ಹೇಳುವಾಗ ಉಳಿಕೆ ಅಂತ. ಯಜ್ಞ ಮಾಡಿ ಅಂದರೆ ಒಂದು ಸಮರ್ಪಣೆಗೋಸ್ಕರ 1 ಹಿಡಿಯನ್ನು ಹಿಟ್ಟನ್ನು ತೆಗೆದು ಸಮರ್ಪಣೆ ಮಾಡಿ, ಅಥವಾ ಕೊಬ್ಬನ್ನು ಸಮರ್ಪಣೆ ಮಾಡಿ, ಉಳಿದಂಥ ಮಾಂಸ ಇರ್ಬೋದು ಅಥವಾ ಯಾವುದೇ ದ್ರಾಕ್ಷಾರಸ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು, ಗೋಧಿ ಹಿಟ್ಟಿರ್ಬೋದು, ಇದೆಲ್ಲ. ಮತ್ತು ಇನ್ನೊಂದು ಕೆಲವು ಸಮಯಗಳಲ್ಲಿ ಕಡುಬನ್ನು ಮಾಡ್ಕೊಂಡು ಬರೋದು, ಬೇಯಿಸ್ಕೊಂಡು ತರುವಂಥ ಎಲ್ಲ ಅಲ್ವೇ, ಅವೆಲ್ಲ ಏನೆಲ್ಲ ಇದೆ ಅವು ಮಾಡ್ಕೊಂಡು ಬರುವಂಥದ್ದು ಸಹ ಇದೆ, ಸುಟ್ಕೊಂಡು ಬರುವಂಥದ್ದು ಸಹ ಇದೆ. ಅದೆಲ್ಲ ತಂದಾಗ ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಹಾಕುವಂಥದ್ದು ಯಜ್ಞವೇದಿಗೆ, ಉಳಿದದ್ದೆಲ್ಲ ಇವ್ರಿಗೆ ಆಗ್ತಿತ್ತು. ಆ ರೀತಿಯಾದದ್ದೆಲ್ಲ ಅದನ್ನ ಹೋಮಶೇಷ ಎಂಬುದಾಗಿ ಕರೆಯುವಂಥದ್ದು. ಓಕೆ, ನೀವೊಂದು ವೇಳೆ ಒಡಂಬಡಿಕೆ ಓದುವಾಗ ನಿಮಗೆ ಅದು ಅರ್ಥ ಆಗ್ತದೆ. ಓಕೆ, ನಂತರ 2ನೇದಾಗಿ ನೋಡುವಾಗ ಪ್ರಥಮ ಫಲ. ಓಕೆ, 12ನೇ ವಚನ ಓದನ್ನು ಅಲ್ಲಿ ಅರಣ್ಯಕಾಂಡ 18ನೇ ಅಧ್ಯಾಯ 12ನೇ ವಚನದಲ್ಲಿ ಪ್ರಥಮ ಫಲ, ಮೊದಲನೇ ಒಂದು ಫಲ. ಮೊದಲನೇದಾಗಿ ನೀವು ಕುಯ್ಯುವಾಗ ಫಸ್ಟ್ ಏನನ್ನು ಕುಯ್ತೀರೋ ಮೊದಲನೇ ಫಲ, ಮೊದಲು ಬಿಡ್ತದಲ್ಲ ಹಣ್ಣು ಅಥವಾ ಮೊದಲು ಬಿಡ್ತದಲ್ಲ ಅದು ಧಾನ್ಯ, ಅದು ಪ್ರಥಮ ಫಲ. ಓಕೆ, ಪ್ರಥಮ ಫಲ ಎಣ್ಣೆ ಆಗಿರ್ಬೋದು, ದ್ರಾಕ್ಷಾರಸ ಆಗಿರ್ಬೋದು, ಧಾನ್ಯ ಆಗಿರ್ಬೋದು ಎಂಬುದಾಗಿ ನೋಡ್ತೇವೆ. ಪ್ರಥಮ ಫಲ ತಂದು ಕೊಡಬೇಕು. ಪ್ರಥಮ ಫಲ ಅಂದರೆ ಫಸ್ಟ್ ಬೆಳೆದಂಥದ್ದು, ಫಸ್ಟ್ ಬಿಟ್ಟಂಥ ಹಣ್ಣು. ಅರ್ಥ ಆಯ್ತಲ್ವೇ? ಓಕೆ, 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಂತರ ಅದು 4ನೇ ವಚನಕ್ಕೆ ಬರುವಾಗ, ಕೇವಲ ಯೆಹೋವನದಾಗಿಯೇ ಇರುವುದಕ್ಕೆ ಇಸ್ರಾಯೇಲರು ಹರಕೆ ಮಾಡಿ ಕೊಡುವುದೆಲ್ಲವೂ ನಿನಗಾಗಬೇಕು.
ಹರಕೆ ಮಾಡಿ, ಅಂದರೆ ಇದು ದೇವರಿಗೆ ಅಂತ ಮೀಸಲು ಮಾಡ್ತಾನೆ, ಇದು ದೇವರಿಗೆ ಅಂತ ಪ್ರತ್ಯೇಕ ಮಾಡುತ್ತಾನೆ. ಬೇರೆದಿದು ಅವ್ರ ಮನಸ್ಸಿಗೆ ಬಂದಾಗಿ ಕೆಲವರೆಲ್ಲ ಹರಕೆ ಮಾಡ್ಕೊಳ್ತಾರೆ. ಅದೆಲ್ಲವೂ ಸಹ ತರಬೇಕು. ಓಕೆ, ಹರಕೆ ಮಾಡಿದ್ದೆಲ್ಲ ದೇವ್ರ ಭಾಗನೆ. ಅರ್ಥ ಆಯ್ತಾ? ನಂತರ 15ನೇ ವಚನಕ್ಕೆ ಬರುವಾಗ ಚೊಚ್ಚಲಾದದ್ದನ್ನು ನಿನಗೆ ಸಲ್ಲಬೇಕು. ಚೊಚ್ಚಲು ಗೊತ್ತುಂಟಾ? ಮೊದಲನೇದು ಹಸುವಿನಲ್ಲಿ ಮೊದಲನೇ ಕರು, ಆಯ್ತಾ? ಯಾವುದು ಮೊದಲನೇ ಕರು ಆಗ್ತದೋ ಅದು. ಇವನ್ ಮನುಷ್ಯರಲ್ಲೂ ಸಹ ಅವ್ನು ಬಿಡಿಸ್ಕೋಬೇಕಾರೆ ಸ್ವಲ್ಪ ಕಾಣಿಕೆ ಕೊಟ್ಟು ಬಿಡಿಸ್ಕೋಬೇಕು. ಮನುಷ್ಯನಾದ್ರೆ ಮೊದಲನೇ ಮಂಗ ಹುಟ್ಟಿದರೆ ಅದಕ್ಕೆ ಎಷ್ಟು ರೂಪಾಯಿ ಕೊಡಬೇಕೋ ಆ ಕಾಣಿಕೆ ಕೊಟ್ಟು ಅವನ್ನ ಬಿಡುಗಡೆ ಮಾಡ್ಕೋಬೇಕು. ಹಾಗೆಲ್ಲ ಇದೆ ದೇವರ ವಾಕ್ಯದಲ್ಲಿ. ಇಸ್ರಾಯೇಲ್ಗಿದ್ದಂಥ ಒಂದು ವಿಷಯದಲ್ಲೂ ಸಹ ಚೊಚ್ಚಲಾದದ್ದು ನಿನಗೆ ಸಲ್ಲಬೇಕೆಂಬುದಾಗಿ ನೋಡುವಂಥದ್ದಾದರೆ, ಪ್ರಾಣಿಗಳಲ್ಲಿ ಚೊಚ್ಚಲಾಗಿರ್ಬೋದು, ಮನುಷ್ಯರಲ್ಲಿ ಚೊಚ್ಚಲಾಗಿರ್ಬೋದು, ಎಲ್ಲವೂ ಸಹ. ಓಕೆ, ನಂತರ ಅಷ್ಟು ಮಾತ್ರ ಹೇಳೋದು 16ನೇ ವಚನಕ್ಕೆ ಬರುವಾಗ, 16ನೇ ವಚನ ಅಲ್ಲ 18ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡಿ, ಎದೆ ಭಾಗ ಬಲದೊಡೆ, 18ನೇ ವಚನದಲ್ಲಿ ಸಮಾಧಾನ ಯಜ್ಞಗಳಲ್ಲಿ ನೈವೇದ್ಯವಾಗಿ ನಿವಾಳಿಸುವ ಎದೆಯ ಭಾಗದಲ್ಲಿಯೂ ಬಲದೊಡೆಯಲ್ಲಿಯೂ ನಿನಗೆ ಸಲ್ಲಬೇಕು. ಅಂದರೆ ಒಬ್ಬ ಯಜ್ಞ ಮಾಡಲಿಕ್ಕೆ ಬರ್ತಾನೆ, ಒಂದು ಸಮಾಧಾನ ಯಜ್ಞ ಮಾಡಲಿಕ್ಕೆ ಬರ್ತಾನೆ. ಅವನು ಯಜ್ಞ ಮಾಡುವಾಗ ಅದರಲ್ಲಿ ಒಂದು ಭಾಗ ಎದೆ ಭಾಗ ಮತ್ತು ಬಲದೊಡೆ ಎರಡನ್ನೂ ಸಹ ಪ್ರತ್ಯೇಕ ಮಾಡಬೇಕು. ಇದು ದೇವರ ಭಾಗಗಳು. ಪ್ರತ್ಯೇಕ ಮಾಡಿದ್ರೆ ದೇವ್ರು ತಿಂತಾನೆ ಅಂತಲ್ಲ ಅರ್ಥ, ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರಿಗೆ ಅದು, ಅಲ್ಲಿ ದೇವಾಲಯದಲ್ಲಿ ಯಾಜಕ ಸೇವೆ ಮಾಡ್ತಕ್ಕಂಥವ್ರಿಗೆ ಅದು ದೊರೆಯಬೇಕೆಂಬುದಾಗಿ ನೋಡುವಂಥರಾಗಿದ್ದೇವೆ. ಏನೆಲ್ಲ ನಿಮ್ಗೆ ಅರ್ಥ ಆಯ್ತಾ? ಈಗ ಒಂದು ಹೋಮಶೇಷ, ಪ್ರಥಮ ಫಲ, ಹರಿಕೆ, ಚೊಚ್ಚಲಾದದ್ದು, ಎದೆ ಭಾಗ, ಬಲದೊಡೆ. ನಂತರ ಮತ್ತೊಂದು 10ನೇ ಪಾಲು 21ನೇ ವಚನಕ್ಕೆ ಬರೋಣ. ಲೇವಿಯರು ದೇವದರ್ಶನ ಗುಡಾರದ ಪರಿಚಾರವನ್ನು ಮಾಡುವುದಕ್ಕಾಗಿ ಇಸ್ರಾಯೇಲರಿಂದ ಸಕಲ ಪದಾರ್ಥಗಳ 10ನೇ ಪಾಲನ್ನು ಗೊತ್ತು ಮಾಡಿಕೊಟ್ಟಿದ್ದೇನೆ. ಓಕೆ, 24 ಇಸ್ರಾಯೇಲರು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ 10ನೇ ಪಾಲನ್ನೇ ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನಲ್ಲ. ಇವರಿಗೆ ಇಸ್ರಾಯೇಲರೊಂದಿಗೆ ಪಾಲು ದೊರೆಯುವುದಿಲ್ಲವೆಂದು ನಾನು ಹೇಳಿದ ಮಾತಿಗಿದೆ ಕಾರಣ. ಈಗ ನಿಮ್ಗೆ ಅರ್ಥ ಆಯ್ತಾ? 10ನೇ ಪಾಲು ಅಂದ್ರೆ ದಶಮ ಭಾಗ. 10 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ನಿಂದಲ್ಲ, ಯಾರ್ದು? ದೇವ್ರದು ಅಂತ ಅಲ್ವಾ? 10 ಮುಕ್ಟೆ ರಾಗಿ ಬೆಳೆದ್ರೆ ಒಂದು ಮುಕ್ಟೆ ಪ್ರತ್ಯೇಕವಾಗಿ ಕೊಡ್ಬೇಕು ಇಸ್ರಾಯೇಲರು. 1 ಮುಕ್ಟೆ ದೇವ್ರದ್ದು, ನಮ್ದಲ್ಲ ಅಂತ. ಇದು ನೋಡಿದಾಗ ಏನಾಗ್ತದೆ, ಕೆಲವರಿಗೆ ಒಂದು 100 ಮುಕ್ಟೆ ಬೆಳೆದ್ರೆ 10 ಮುಕ್ಟೆ ಕೊಡೋದ ಅಂತ ಅಲ್ವಾ? ಇದು ಲೀಸ್ಟ್ ಅಷ್ಟೇನೆ, ಇದು ಜಾಸ್ತಿ ಏನಲ್ಲ. ಇನ್ನೇ ನೋಡಿ, ಬೇಕಾದಷ್ಟು ಇಲ್ಲಿ ಕಾಣಿಕೆಗಳೆಲ್ಲ ಬರೆಯಲ್ಪಟ್ಟಿದೆ. ದೇವರು ಯಾಕೆ ಈ ರೀತಿಯಾಗಿ ಕೊಡ್ಲಿಕ್ಕೆ ಹೇಳಿದಾನೆ? ದೇವರು ಸಹ ಕೊಡ್ಲಿಕ್ಕೆ, ಇವರಿಗೆ ಸಾಕಷ್ಟು ಕೊಡ್ಲಿಕ್ಕೆ. ಯಾವಾಗಲೂ ಸಹ ನಮ್ಮ ದೇವರ ಗುಣ ಏನು ಗೊತ್ತುಂಟ? ಕೊಡುವ ದೇವರು, ಕೊಡುವಂತ ಗುಣ ದೇವ್ರದು. ದೇವರು ಏನು ಕೊಟ್ಟಿದ್ದಾನೆ? ಎಲ್ಲ ಕೊಟ್ಟುಬಿಟ್ಟು ಕೊನೆಯಲ್ಲಿ ಏನು ಕೊಟ್ಟಿದ್ದಾನೆ? ತನ್ನ ಮಗನನ್ನೇ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಎಲ್ಲ ಅವ್ರದ್ದೇ. ಇದೆಲ್ಲ ಇಡೀ ಲೋಕವೇ ಅವ್ರದ್ದು. ಇಡೀ ಲೋಕನೇ ಸೃಷ್ಟಿ ಮಾಡಿದ ದೇವರು ನಮ್ಮಿಂದ ಏನು ಬೇಕಿಲ್ಲ. ಆದರೆ ದೇವರು ನಮಗೊಂದು ಗುಣ ಕಲಿಸ್ತಾ ಇದ್ದಾರೆ, ತಮ್ಮಲ್ಲಿರುವಂಥ ಕ್ಯಾರೆಕ್ಟರ್ ಅಥವಾ ಆತನ ಗುಣ ನಮ್ಮಲ್ಲಿ ಉಂಟಾಗಬೇಕು. ಅದರಿಂದ ಇಲ್ಲಿ ನೋಡುವ ಸಮಯದಲ್ಲಿ ದೇವರು ನಮಗೆ ಇನ್ನೂ ಧಾರಾಳವಾಗಿ ಕೊಡಲಿಕ್ಕೆ ಮನಸ್ಸುಳ್ಳವನಾಗಿರೋದ್ರಿಂದ ಕೊಡ್ರಿ ಅಂತ ಹೇಳ್ತಾ ಇರುವಂಥದ್ದು. ಅದರಿಂದ ಪ್ರಿಯರೇ, ಇಷ್ಟು ಕೊಟ್ಬಿಟ್ನಲ್ಲ ಅಂತ ಯಾರೂ ಸಹ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ಅದಕ್ಕಿಂತಲೂ 100ರಷ್ಟು ನೀವು ಕೊಡಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಇಲ್ಲಿ ನೋಡುವ ಸಮಯದಲ್ಲಿ ಈ ರೀತಿಯಾಗಿ ಇಷ್ಟು ಕೊಡಬೇಕೆಂಬುದಾಗಿ ಏನೆಲ್ಲ? ಹೋಮಶೇಷ, ಪ್ರಥಮ ಫಲ, ಹರಿಕೆ, ಚೊಚ್ಚಲಾದದ್ದು, ಎದೆ ಭಾಗ, ಬಲದೊಡೆ, 10ನೇ ಪಾಲು. ಇದೆಲ್ಲ ದೇವರಿಗೆ ಪ್ರತ್ಯೇಕಿಸಬೇಕಾದಂತಹ ಪದಾರ್ಥಗಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ಒಂದು ಮಾತ್ರ ಮಲಾಕಿನ ಹೇಳ್ತಾ ಇದ್ದಾರೆ, ಏನಂತೆ? ದಶಮ ಭಾಗದ ಕುರಿತಾಗಿ ಹೇಳುವುದನ್ನು ನೋಡುವಂತರಾಗಿದೆ. 10ನೇ ಒಂದು ಪಾಲು. 10ನೇ ಒಂದು ಪಾಲು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತೋ ಅಥವಾ ಮೋಶೆ ಧರ್ಮಶಾಸ್ತ್ರ ಬರಲಿಕ್ಕಿಂತ ಮುಂಚೆ ಇತ್ತೋ? ನಾವು ನೋಡೋಣ ಅಲ್ವಾ? ಮೋಶೆ ಧರ್ಮಶಾಸ್ತ್ರ ಬರಲಿಕ್ಕಿಂತ ಮುಂಚೆ ವಾಗ್ದಾನದ ಕಾಲದಲ್ಲೇ ಈ ದಶಮ ಭಾಗ ಕೊಡಲ್ಪಟ್ಟಿತ್ತು. ಅರ್ಥಾಯ್ತಾ? ಕೆಲವರು ತಿಳ್ಕೊಂಡಿದೆ ಧರ್ಮಶಾಸ್ತ್ರದಿಂದ ಬಂದದ್ದು ಎಂಬುದಾಗಿ. ಧರ್ಮಶಾಸ್ತ್ರದಿಂದ ಬಂದದ್ದಲ್ಲ ಇದು. ಧರ್ಮಶಾಸ್ತ್ರದ ಆಜ್ಞೆ ಎಲ್ಲ 10ನೇ ಒಂದು ಪಾಲು ಕೊಡಬೇಕಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮನ ಅನುಸರಿಸಿದನು. ಗೊತ್ತುಂಟ ನಿಮಗೆ? ಮೆಲ್ಕಿಜೆದೇಕನಿಗೆ ಏನು ಕೊಟ್ಟನು? ಅವನು ಯಾಜಕನ ಅಂತ ಮೆಲ್ಕಿಜೆದೇಕನಿಗೆ ಏನು ಕೊಟ್ಟನು? ಸಾಲೇಮಿನ ಅರಸನಿಗೆ
ನಮ್ಮೆಲ್ಲರಿಗೂ ಸಹ ಗೊತ್ತಿದೆಯಲ್ಲ, ತಾನು ಜಯಿಸಿದಂತ ಅದರಲ್ಲಿ ಜಯಿಸಿದಂತರಲ್ಲಿ 10ನೇ ಒಂದು ಪಾಲನ್ನ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಈ 10ನೇ ಒಂದು ಪಾಲು ಕೊಡುವಂಥದ್ದು ಇದು ಧರ್ಮಶಾಸ್ತ್ರದಲ್ಲ, ಇದು ವಾಗ್ದಾನದ ಕಾಲದಲ್ಲೇ ಅಬ್ರಾಮನು ಕೊಡ್ತಾ ಇದ್ದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಅಲ್ಲಿ ನೋಡೋ ಸಮಯದಲ್ಲಿ ಇಸ್ರಾಯೇಲರಿಗೆ 10ನೇ ಒಂದು ಪಾಲು ದೇವರದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದರಿಂದ ಇದು ಒಂದು ಲೀಸ್ಟ್ ಅಷ್ಟೇನೆ, ಒಂದು ಕಡಿಮೆ, ಒಂದು ನಿಗದಿ ಅಷ್ಟೇನೆ. ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ಕೊಡಲಿಕ್ಕೆ ದೇವರು ನಮ್ಮನ್ನು ದೇವರ ವಾಕ್ಯದಲ್ಲಿ ಪ್ರೋತ್ಸಾಹಿಸ್ತಾನೆ ಹೊರತಾಗಿ ಅದಕ್ಕಿಂತ ಕಡಿಮೆ ಕೊಡಲಿಕ್ಕೆ ಎಂದಿಗೂ ಪ್ರೋತ್ಸಾಹಿಸೋದಿಲ್ಲ. ಯಾಕೆ ಹೇಳಿ ದೇವರು ಹಾಗೆ ಮಾಡ್ತಾ ಇದ್ದಾರೆ? ನಮ್ಮಿಂದೇನು ದೊಡ್ಡವನಾಗಬೇಕು ಅಂತಲ್ಲ, ಅಥವಾ ಐಶ್ವರ್ಯವಂತನಾಗಬೇಕು ಅಂತಲ್ಲ. ದೇವರು ದೊಡ್ಡ ಐಶ್ವರ್ಯವಂತ, ಯಾವ ಕೊರತೆ ಅಲ್ಲ. ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿಕ್ಕೆ ಅಷ್ಟೇ. ಇನ್ನೂ ಸಹ ನಮಗೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿಕ್ಕಾಗಿ ದೇವ್ರಿಗಿಷ್ಟ. ನಾನೀಗ ನನ್ನ ಚಿಕ್ಕ ಮಕ್ಕಳಿರುವ ಸಮಯದಲ್ಲಿ ಅವ್ರಿಗೊಂದು ದೊಡ್ಡ ಚಾಕ್ಲೇಟ್ ತಗೊಡ್ತಿದ್ದೆ. ದೊಡ್ಡ ಚಾಕ್ಲೇಟ್ ತಗೊಟ್ರೆ ನಾನು ಮತ್ತೇನು ಮಾಡ್ತೆ, ನಾನು ಕೈ ಹೊಡ್ತಿದ್ದೆ ಅವ್ರ ಹತ್ರ, ಒಂಚೂರು ಕೊಡ್ರಿ ಅಂತ. ಯಾಕೆ? ನನಗೆ ಚಾಕ್ಲೇಟ್ ಬೇಕಂತಲ್ಲ. ಅರ್ಥ ಆಯ್ತಾನೆ ಹೇಳೋದು ನಿಮಗೆ? ನನಗೆ ನಾನು ಅವ್ರಂಗೆ ಒಂದು ದೊಡ್ಡ ಚಾಕ್ಲೇಟ್ ತಗೊಂಡು ತಿನ್ಲಿಕ್ಕೆ ಶಕ್ತಿ ಇಲ್ವ ನನಗೆ? ಅವ್ರಿಗೊಂದು ತಕ್ಕೊಟ್ಮೇಲೆ ನನಗೂ ತಕ್ಕೊಂಡು ತಿನ್ಲಿಕ್ಕೆ ಶಕ್ತಿ ಇತ್ತು ನನಗೆ. ನಾನು ಯಾಕೆ ಇವ್ರ ಹತ್ರ ಕೈ ಹೊಡ್ತಾ ಇದ್ದೆ? ನಾ ತಗೊಟ್ಬಿಟ್ಟು ಇವ್ರ ಹತ್ರ ಕೈ ಹೊಡ್ದೆ ಯಾಕೆ? ಕೊಡ್ತಾರೋ ಇಲ್ವೋ ಅಲ್ವಾ? ನನ್ನ ಮೇಲೆ ಪ್ರೀತಿ ಇದೆ ಇಲ್ಲೋ ಅಂತ ನನಗೆ ತಿನ್ಲಿಕ್ಕಾಗಲ್ಲ ಅಂತ. ದೇವ್ರಿಗೂ ಅಷ್ಟೇ. ದೇವರಿಗೆ ಏನೆಲ್ಲ ಇದೆ, ದೇವ್ರು ಹೇಳ್ತಾರೆ, ನನಗೆ ಕಾಡಿನ ಪ್ರಾಣಿ ಮಾತ್ರ ಕೇಳ್ತೀರಾ, ನನಗೆ ಹಸುವೆ ಇದ್ರೆ ನಿಮ್ಮನ್ನು ಕೇಳೋದಿಲ್ಲ, ಎಲ್ಲ ನಂದೇ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಿದ್ರೆ ಏನು ದೇವರಲ್ಲಿ ಕಲಿಸುವಂಥದ್ದು ಅಂತ ಅರ್ಥ? ದೇವರಿಗೆ ಇಲ್ಲಿ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡುವಂಥದ್ದು, ಕೊಡುವಂಥ ಗುಣ. ನಮ್ಮ ದೇವರು ಕೊಡುವವನು, ಎಲ್ಲವನ್ನು ಕೊಟ್ಟಿದ್ದಾನೆ. ಫೈನಲ್ ಆಗಿ ತನ್ನ ಮಗನನ್ನು ಕೊಟ್ಟಿದ್ದಾನೆ. ಯೇಸು ಕರ್ತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಈ ಕೊಡುವಂಥ ಗುಣ ನಮ್ಮಲ್ಲಿ ಉಂಟಾಗಬೇಕು ಪ್ರಿಯರೇ, ಅಲ್ವೇ? ಅದರಿಂದ ದೇವರ ಭಾಗವನ್ನು ಹಿಂದಿಟ್ಟುಕೊಳ್ಳುವುದು ಏನಾಗಿದೆ? ಕಳ್ಳತನವಾಗಿದೆ. ಅರ್ಥ ಮಾಡಿಕೊಳ್ಳಿ. ಈ ಕಳ್ಳರಿಗೆ ಶಾಪವಿದೆ. ಅದನ್ನೇ ವಾಕ್ಯದಲ್ಲಿ ನೋಡ್ತಾ ಇರುವಂಥದ್ದು. ಈ ಮಲಾಕಿನ ಪ್ರವಾದನೆ ಗ್ರಂಥದಲ್ಲಿ 7 ಸಾರಿ ಶಾಪದ ಪದ ಪ್ರಯೋಗ ಆಗಿದೆ. ಕೊನೆ ಪದನೂ ಸಹ ಪದ ಪ್ರಯೋಗ ಆಗಿದೆ 7 ಸಾರಿ. ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಶಾಪಗ್ರಸ್ತರಾಗಿದೆ, ನಿಮಗೆ ಆಶೀರ್ವಾದ ಕೊಟ್ಟವುಗಳನ್ನು ಶಪಿಸಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾನೆ 2ನೇದಲ್ಲಿ. ಅದರಿಂದ 7 ಸಾರಿ ಶಾಪದ ಪದ ಪ್ರಯೋಗ ಇರುವುದನ್ನು ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಪ್ರಿಯ ದೇವಜನರೇ, ನಾವು ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ನಾವು ಕೈ ಹಾಕಿದ ಕೆಲಸಗಳು ಸಫಲ ಆಗಬೇಕು. ದೇವರಿಗೆ ಕೊಡಬೇಕಾದ ಭಾಗಗಳನ್ನು ದೇವರು ಕೊಡಬೇಕು ಪ್ರಿಯರೇ. ಓಕೆ, ಮುಂದೆ ನಾವು ಹೋಗೋಣ. ಅಲ್ಲಿ ನೋಡಿ, ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಏನಾಗಿದ್ದೀರಿ? ಶಾಪಗ್ರಸ್ತರಾಗಿದ್ದೀರಿ. ಕದ್ದುಕೊಳ್ಳುವಂಥ ಕಳ್ಳನಿಗೆ ಶಾಪ ಇಲ್ಲಿ ಬಂದಿದೆ. ಹಾಗೆ ಶಾಪ ಬಂದಿರುವಾಗ ಏನು ನಡೀತಾ ಇದೆ, ಶಾಪ ಬಂದಾಗ ಏನಾಗ್ತಿದೆ ಎಂಬುದಾಗಿ ಮುಂದೆ ಅದೆಲ್ಲ ನಾನು 11ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ಏನಾಗ್ತಿದೆ ಎಂಬುದಾಗಿ ಮುಂದೆ ನಾನು ಹೇಳ್ತೇನೆ. ಓಕೆ, ಈಗ ಒಟ್ಟಾರೆ ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದರೆ ನುಂಗುವ ಹುಳುಗಳು ಇದೆ ಅಂತ ಅರ್ಥ. ಶಾಪಗ್ರಸ್ತರಾಗಿದ್ದೀರಿ ಎಂಬುದಾಗಿ ಅರ್ಥ ಏನು? ನಿಮಗೆ ಬೆಳೆ ಕೈ ಎತ್ತಿಲ್ಲ ಅಂತ ಅರ್ಥ. ನುಂಗು ಹುಳುಗಳು ತಿಂದ್ಕೊಳ್ತಾ ಇದೆ. ಈಗಾಗಲೇ ಔಷಧಿ ಅಂಗಡಿಗಳು ಜಾಸ್ತಿ. ಈಗ ಹುಳ ಬೇರೆ, ಔಷಧಿಗೆ ಬೇರೆ ಖರ್ಚು ಮಾಡಬೇಕಲ್ವಾ? ಎಲ್ಲಿ ನೋಡಿದ್ರು ಬೆಳೆ ಎತ್ತಾ ಇಲ್ಲ, ಔಷಧಿ ಹೊಡಿ ನುಂಗು ಹುಳುಗಳು ಅಲ್ವೇ? ಇಸ್ರಾಯೇಲ್ ಜೀವಿತದಲ್ಲಿ ಹಂಗೆ ಆಗ್ತಿದ್ದು. ನುಂಗು ಹುಳುಗಳು ಬರ್ತಾ ಇದ್ದು. ಶಾಪಗ್ರಸ್ತರಾಗಿದ್ರೆ ಅಂದರೆ ಅವರು ಬೆಳೆ ಕೈ ಎತ್ತಾ ಇರಲಿಲ್ಲ. ನಿಮಗೆ ಹಗ್ಗಾಯನ ಪ್ರವಾದನೆ ಗ್ರಂಥದಲ್ಲಿ ಓದುವ ಸಮಯದಲ್ಲಿ ನಾವು ನೋಡ್ತೇವಲ್ಲ, ನೀವು ಬಿತ್ತಿದದ್ದು ಬಹಳ, ತಂದ ಫಲ ಸ್ವಲ್ಪ. ಮನೆಗೆ ಹೊತ್ಕೊಂಡು ಬಂದ್ರಿ, ನಾನು ಊದು ಬಿಟ್ಟೇನೋ ಅದು ಸ್ವಲ್ಪವಾಯಿತು. ದೇವರು ಹೇಳ್ತಾನಲ್ವಾ? ಯಾಕೆ ಇದಕ್ಕೆಲ್ಲ ಕಾರಣ ಏನು? ನೀವು ದೇವರ ಕಾರ್ಯಗಳಲ್ಲಿ ದೇವರ ಕೆಲಸಕ್ಕೆ ಬೇಕಾದ್ದನ್ನ ಮಾಡದೆ ನೀವು ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಲ್ಲ, ಅದರಿಂದ ದೇವರು ಹಾಗೆ ಊದ್ಬಿಟ್ನು. ಸಂಬಳಗಾರನು ಸಂಬಳ ಹಾಕುವ ಚೀಲ ತೂತಿನದು ಎಲ್ಲೋಯ್ತೆ ಅಂತಲೇ ಗೊತ್ತಾಗಿಲ್ಲ. ಹಾಗೆಲ್ಲ ಅಗ್ಗೇನ್ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯ ದೇವಜನರೇ, ಕಳ್ಳರಿಗೇನಿದೆ ಅದು ಎಲ್ಲಿಂದ ಕದ್ಕೊಳ್ಳೋದು? ನಮ್ಮಿಂದ ಕದ್ಕೊಳ್ಳೋದಲ್ಲ. ಯಾರ ಹತ್ರದಿಂದ? ದೇವ್ರ ಹತ್ರ ಕದ್ಕೊಳ್ಳುವಂಥ ಕಳ್ಳರಿದ್ದಾರೆ. ಪ್ರಿಯ ವಿಶ್ವಾಸಿಗಳೇ, ದೇವರಿಂದ ಕಳುವಂಥ ಕಳ್ಳರಾಗಬೇಡ್ರಿ. ಬೇರೆಯವರಿಂದ ಕಳಬೇಕು ಅಂತ ಅಲ್ಲ ಅರ್ಥ ನಾನು ಹೇಳ್ತಿರುವಂಥದ್ದು.
ಅಂದರೆ ಎಷ್ಟು ಭಯಂಕರವಾದ ಕಳ್ತನ ಅದು ಅಂತ. ಯಾರಿಂದ ಕದ್ಕೊಳ್ಳೋದು? ದೇವರಿಂದ ಕದ್ದುಕೊಳ್ಳುವಂಥದ್ದು. ನಾನು ಹೇಳ್ತಾರ, ದೇವ್ರು ಹೇಳ್ತಿರುವಂಥ, ನೀವು ಕದ್ದುಕೊಳ್ಳೋರಾದ ಕಾರಣ ಅಂತ ದೇವ್ರು ಹೇಳ್ತಾರೆ. ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ. ಇವತ್ತು ನಂತಾನೆ ನಾನೇನು ಕದ್ಕೊಂಡಿದ್ದೆ ಅಂತ ಹೇಳ್ತದಿಲ್ಲ. ನಾನು ದುಡ್ದದ್ದು, ನಾನು ಸಂಪಾದನೆ ಮಾಡಿದ ವಿಶ್ವಾಸ, ನಾನೇನು ಕದ್ಕೊಂಡಿದ್ದೀನಿ ದೇವ್ರ ಹತ್ರ ಅಂತ ಹೇಳ್ತಾ ಇರ್ಬೋದು. ಪ್ರಿಯರೇ, ನಿನ್ನ ದುಡ್ತಾ ಎಲ್ಲ ದೇವ್ರದೇ, ಏನೇ ಇದ್ರು ದೇವ್ರದೇ. ಆದರೆ ದೇವ್ರಿಗೊಂದು ಭಾಗ ಇಲ್ಲ ಅಷ್ಟೇನೆ, ಎಲ್ಲವೂ ದೇವ್ರದೇ. ನಿನ್ನ ಎಲ್ಲ ಸಂಪಾದನೆಯು ದೇವ್ರದೇ, ನಿನ್ನ ಪ್ರತಿಯೊಂದು ದೇವ್ರದೇ. ಅದಕ್ಕೇನು ಕೊಡಬೇಡ ಅಂತಲ್ಲ ಅಲ್ವ. ಕೆಲವು ಸಮಯದಲ್ಲಿ ಹಂಗೆ ಕೆಲವರು ಹೇಳೋದು, ಕೊಡ್ಲಿಕ್ಕಾಗದ್ರೆ ಏನು ಮಾಡ್ತಾರೆ ಅಂದರೆ ಎಲ್ಲ ದೇವ್ರದೇ, ನಂದೇನಿದೆಯಪ್ಪ ಅಂತಾರೆ. ಯಾಕೆ ಅವ್ರಿಗೆ ಏನಿಲ್ಲ, ಕೊಡ್ಲಿಕ್ಕೆ ಮನಸ್ಸು ಇಲ್ಲ, ಎಲ್ಲ ದೇವ್ರದೇ. ಅಂದರೆ ದೇವರೇ ತಗೊಳ್ಳಿ ಅಂತ. ದೇವರೆಂದಿಗೂ ಸಹ ಬಲವಂತವಾಗಿ ಯಾರ ಹತ್ರ ತಗೊಳ್ಳಲ್ಲ. ನೀನು ವಾಲಂಟಿಯರಿ ಆಗಿ, ಮನಪೂರ್ವಕವಾಗಿ, ಸಂತೋಷವಾಗಿ ದೇವ್ರಿಗೆ ಕೊಡಬೇಕಷ್ಟೇ. ಈಗ ನನ್ನ ಚಾಕ್ಲೇಟ್ ನಾನು ಮುರುಕನ್ ಕೊಡ್ಬೋದಿತ್ತಲ್ಲ ಮಕ್ಕಳಿಗೆ, ಯಾಕೆ ಒಂದೇ ಕೊಡ್ಬಿಟ್ಟು ಮತ್ತೆ ಕೇಳ್ತಾ ಇದ್ದಾನೆ? ಅರ್ಥ ಆಯ್ತಾ? ಅರ್ಧ ಮುರ್ಕೊಂಡು ನಾನು ಅರ್ಧ ತಿನ್ಬೇಕು ಮಕ್ಕಳೇ ತಗೊಳ್ಳಿ ಅಂತ ಕೊಡ್ಬೋದಿತ್ತು. ಯಾಕೆ ಫುಲ್ಲಾಗಿ ಕೊಟ್ಬಿಟ್ಟು ಅವ್ರ ಹತ್ರ ಕೈ ಹೊಡ್ತಾ ಇದ್ದಾನೆ? ದೇವರು ನಮ್ಮ ಮಕ್ಕಳ ಹತ್ರ ಒಂದು ಒಳ್ಳೆ ಅವರ ಒಂದು ಪ್ರತಿಕ್ರಿಯೆ, ನನಗೆ ಒಳ್ಳೆ ಪ್ರತಿಕ್ರಿಯೆ ಬೇಕಾದ್ರಿಂದ. ಅದೇ ಪ್ರಿಯರೇ ನಮ್ಮ ದೇವರ ಗುಣ, ನಮ್ಮಿಂದ ಒಳ್ಳೆ ಪ್ರತಿಕ್ರಿಯೆನ ಆತನು ಬಯಸುವಂಥವನು ಆಗಿದ್ದಾನೆ. ಅದರಿಂದ ದೇವರಿಂದ ಕದ್ದುಕೊಳ್ಬಾರ್ದು. ಓಕೆ, ಆದರೆ ಏನು ಮಾಡಬೇಕಂತ, ಶಾಪಗ್ರಸ್ತರಾಗಿದ್ದೀರಿ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವಾರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ದೇವರು ಕೊಡುವಂಥ ಪ್ರತಿಫಲ ನಮ್ಮ ಜ್ಞಾನಕ್ಕೆ ಮೀರಿದ್ದಾಗಿರ್ತದೆ. ಅರ್ಥ ಆಯ್ತಾ? ಗಮನಿಸಿ ವಾಕ್ಯದಲ್ಲಿದೆ, ಹೀಗೆ ನೀವು ತೆಗೆದುಕೊಂಡು ಬಂದರೆ ಪರಲೋಕದ ದ್ವಾರವನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ಹೀಗೆ ನನ್ನನ್ನು ಪರೀಕ್ಷೆ ಮಾಡ್ರಿ. ದೇವರನ್ನ ಪರೀಕ್ಷೆ ಮಾಡ್ಬಾರ್ದು ನಾವು ಯಾವ ವಿಷಯದಲ್ಲೂ ಸಹ. ಆದರೆ ಒಂದು ವಿಷಯದಲ್ಲಿ ದೇವರು ಹೇಳ್ತಾನೆ, ಪರೀಕ್ಷೆ ಮಾಡ್ರಿ ಕೊಡುವಂಥ ವಿಷಯದಲ್ಲಿ. ನಾನು ನಿಮಗೆ ಪರಲೋಕದ ದ್ವಾರ ಅಂದರೆ ಪರಲೋಕವನ್ನು ಓಪನ್ ಮಾಡಿ, ಸ್ವರ್ಗವನ್ನು ಓಪನ್ ಮಾಡಿ ನಿಮಗೆ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸ್ತೇನೆ. ಎಲ್ಲಿ ತುಂಬಿಡ್ಲಿ, ಎಲ್ಲಿಡ್ಲಪ್ಪ, ಎಲ್ಲಿ ಜಾಗನೇ ಸಾಲಲ್ಲ ಅನ್ಬೇಕಲ್ವಾ? ಅಷ್ಟು ಆಶೀರ್ವಾದ ದೇವ್ರು ಮಾಡಿ. ನಾನು ಹೇಳೋದು ತಮಾಷೆ ಅಲ್ಲ, ಇದು ದೇವ್ರು ಹೇಳ್ತಿರುವಂಥದ್ದು. ದೇವ್ರ ಮಾತು ಸತ್ಯ. ಅದರಿಂದ ಇಲ್ಲಿ ನೋಡಿ, ಸ್ಥಳ ಹಿರಿಯಲಾರದಷ್ಟು ಸುವರ್ಣ ಸುರಿಸ್ತೇನೆ ಇಲ್ಲೋ ಅಂತ ಹೀಗೆ ನನ್ನನ್ನು ಪರೀಕ್ಷೆ ಮಾಡ್ರಿ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಅಂದರೆ ದೇವರ ಕೊಡುವಂಥ ಪ್ರತಿಫಲ ನಮ್ಮ ಜ್ಞಾನಕ್ಕೆ ಮೀರ್ದಾಗಿದೆ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ದೇವ್ರು ನನ್ನನ್ನು ಹಿಂಗೆ ಆಶೀರ್ವಾದ ಮಾಡ್ದಾನ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಆಶೀರ್ವಾದ ದೇವ್ರು ನಮಗೆ ಕೊಡುತ್ತಾನೆ. ಒಂದು ಸಾರಿ ಒಂದು ಸ್ಟೋರಿ ನನ್ನ ನೆನಪೇ ಬರ್ತದೆ. ಈ ಎಲೀಷ ಇದ್ದಂಥ ಕಾಲದಲ್ಲಿ ಒಬ್ಬ ಇಸ್ರಾಯೇಲ್ ಅರಸ ಇದ್ದ ಸಮಾರ್ಯದಲ್ಲಿ. ಆ ಅರಸನ ಕಾಲದಲ್ಲಿ ಆರಾಮ್ಯರು ಬಂದು ಆಮೇಲೆರಿಗೂ ಸಹ ಮುತ್ತಿಗೆ ಹಾಕ್ಬಿಟ್ರು. ಆರಾಮ್ಯರು ಸೈನ್ಯ ಬಂದು ಮುತ್ತಿಗೆ ಹಾಕಿದರು. ಆ ಮುತ್ತಿಗೆ ಹಾಕಿದಾಗ ಯಾರು ಹೊರಗಡೆ ಹೋಗಿಲ್ಲ, ಆಹಾರ ಧಾನ್ಯಗಳು ತರಲಿಕ್ಕಿಲ್ಲ, ಲಾಕ್ಡೌನ್ ಅಂತಾರಲ್ಲ ಹಂಗೆ ಆಗ್ಬಿಡ್ತು. ಆಯ್ತಲ್ವೇ? ಸುತ್ತಮುತ್ತ ಮುತ್ತಿಗೆ ಹಾಕ್ಬಿಟ್ರು ಎಲ್ಲರೂ. ಈಗೇನಾಯಿತು, ಇವರೆಲ್ಲ ಬಾಗಿಲುಗಳನ್ನ ಮುಚ್ಕೊಂಡು, ಸಂಹಾರದ ಪಟ್ಟಣದ ಬಾಗಿಲನ್ನ ಮುಚ್ಕೊಂಡು ಒಳಗಡೆನೆ ಇರುವಂಥ ಸ್ಥಿತಿ ಬಂತು. ಆವಾಗ ಊಟ ಇಲ್ಲದೆ ಬರಗಾಲ ಜಾಸ್ತಿ ಆಯಿತು ಪಟ್ಟಣದೊಳಗಡೆ. ಆಯ್ತಲ್ವೇ? ನಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ. ಆ ಸಮಯದಲ್ಲಿ ಇಬ್ಬರು ಹೆಂಗಸರು ಏನು ಮಾಡಿದ್ರು, ಒಂದು ಮಕ್ಕಳನ್ನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ. ಆಗ ಇಬ್ರು ಮಾತಾಡ್ಕೊಂಡ್ರು, ಇವತ್ತು ನನ್ನ ಮಗನ ತಿನ್ನೋಣ, ನಾಳೆ ನಿನ್ನ ಮಗನ ತಿನ್ನೋಣ. ಊಟ ಇಲ್ಲ. ಗಂಡು ಮಕ್ಕಳು ಇಬ್ಬರು ತಿನ್ಲಿಕ್ಕೆ, ಇಬ್ಬರು ಸ್ತ್ರೀಯರು ತನ್ನ ಮಕ್ಕಳು ತಿನ್ಲಿಕ್ಕೆ ಇಬ್ರು ತೀರ್ಮಾನ. ಬೈಬಲ್ ಇರುವಂಥ ವಿಷಯನ ಹೇಳ್ತಿರೋಂಥದ್ದು. ಆ ಸಮಯದಲ್ಲಿ ರಾಜನು ಕೋಟೆ ಮೇಲೆ ನಡ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ಒಬ್ಬ ಸ್ತ್ರೀ ಕೂಗ್ಕೋತಾಳೆ, ರಾಜನೇ ಎಂಬುದಾಗಿ. ಆವಾಗ ಏನ್ ನಿನ್ನ ಕೋರಿಕೆ ಏನು ಎಂಬುದಾಗಿ ಹೇಳುವಾಗ, ನಾವಿಬ್ರು ನೆನ್ನೆ ದಿನ ತೀರ್ಮಾನ ಮಾಡಿದಿರ ಅಂತಾರೆ, ಇವತ್ತು ನಿನ್ನ ಮಗನ ತಿನ್ನೋಣ, ನಾಳೆ ನನ್ನ ಮಗನ ತಿನ್ನೋಣ ಅಂತ. ನೆನ್ನೆ ದಿನ ನನ್ನ ಮಗನ ಕೊಯ್ದು ನಾವು ತಿಂದ್ಕೊಂಡ್ವಿ. ಈಗ ಇವಳ ಮಗನ ಎಲ್ಲ ಔಸ್ಬಿಟ್ಟಿದ್ದಾಳೆ, ಈಗ ತಗೊಂಡು ಮಾತ್ರ ತತ್ತಾ ಇಲ್ಲ ಎಂಬುದಾಗಿ ಹೇಳ್ತಾಳೆ. ಆಗ ರಾಜನಿಗೆ ಏನಾಗ್ತದೆ, ಆಡಳಿತ ಮಾಡ್ತಾಗ ರಾಜ ಬಟ್ಟೆಯನ್ನು ಹರ್ಕೋತಾನೆ. ಆ ಸಮಯದಲ್ಲಿ ಇದ್ದಂಥ ಪ್ರವಾದಿ ಎಲೀಷನು. ಆಗ ಎಲೀಷನ ಮೇಲೆ ಕೋಪ ಬರ್ತದೆ ಇವನಿಗೆ, ಯಾರಿಗೆ? ರಾಜನಿಗೆ. ಎಲೀಷನನ್ನು ಇವತ್ತು ಅವನು ಕತ್ತು ತೆಗೆದೇ ಇದ್ರೆ ದೇವರು ನನಗೆ ಬೇಕಾದನ್ನು ಮಾಡಲಿ, ಅವನು ಮುಗಿಸ್ತೇನೆ ಎಂಬುದಾಗಿ ಹೋಗ್ತಾನೆ. ಆವಾಗ ಎಲೀಷನ ಹತ್ರ ಹೋದಾಗ ಎಲೀಷ ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ರೂಪಾಯಿಗೆ 12 ಸೇರು ಗೋಧಿ, ರೂಪಾಯಿಗೆ 24 ಸೇರು ಜವ ಗೋಧಿ ಸಿಗ್ತದೆ ಎಂಬುದಾಗಿ ಹೇಳುತ್ತಾನೆ. ನಾನು ಹೇಳೋದು ಅರ್ಥ ಆಯ್ತಿದೆಯಾ?
1 ರೂಪಾಯಿಗೆ 12 ಸೇರು ಗೋಧಿ, 24 ಸೇರು ಜವೆ ಗೋಧಿ ಸಿಗ್ತದೆ 1 ರೂಪಾಯಿಗೆ ನಾಳೆ ಅಂತ ಹೇಳ್ತಾರೆ. ಆಗ ಆ ರಾಜನ ಜೊತೆಗೆ ಹೋಗಿದ್ದಂಥ ಒಬ್ಬ ವ್ಯಕ್ತಿ ಹೇಳುತ್ತಾನೆ, ಆಕಾಶದ ದ್ವಾರ ತೆಗೆದ್ರು ಅದಾಗಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಆಕಾಶದಿಂದ ದ್ವಾರ ತೆಗೆದು ಓಪನ್ ಮಾಡಿದ್ರು ಸಹ, ಸುರಿಸಿದ್ರು ಸಹ ಅಂಥದ್ದು ಆಗೋದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಆಗ ಎಲೀಷ ಹೇಳುತ್ತಾನೆ, ಅದು ಆಗೋದಂತೂ ಖಂಡಿತ, ನೀನು ಕಣ್ಣಾರೆ ಕಾಣ್ತೀಯ, ಆದ್ರೆ ಅನುಭವಿಸ್ಲಿಕ್ಕೆ ಆಗಲ್ಲ, ನೀನು ಸತ್ತೋಯ್ತಿ ಎಂಬುದಾಗಿ ಹೇಳುತ್ತಾನೆ. ಆ ವಚನ ಓದುವ ಸಮಯದಲ್ಲಿ ಅದೇ ಪ್ರಕಾರ ನಡೀತದೆ. ಅಲ್ಲಿ ಹೊರಗಡೆ 4 ಮಂದಿ ಕುಷ್ಠರೋಗಿಗಳು ಪಟ್ಟಣದಿಂದ ಆಚೆ ಇರ್ತಾರೆ. ಅವರು ಒಂದು ರಾತ್ರಿ ಯೋಚನೆ ಮಾಡ್ತಾರೆ, ಏನಂತಂದ್ರೆ ಅವ್ರಿಗೂ ಊಟ ಇಲ್ಲ, ಪಟ್ಟಣದವ್ರಿಗೆ ಊಟ ಇಲ್ಲ, ಇವ್ರಿಗೆಲ್ಲ ಊಟ ಸಿಗ್ತದೆ, ಹೊರಗಡೆ ಇರುವಂತಾರೆ ಕುಷ್ಠರೋಗಿಗಳಿಗೆ 4 ಜನಕ್ಕೆ. ಇವ್ರೇನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಪಟ್ಟಣದೊಳಗಡೆ ಹೋದ್ರು ನಮ್ಗೆ ಊಟ ಸಿಕ್ಕಲ್ಲ, ಯಾಕಂದ್ರೆ ಅವ್ರಿಗೆ ಇಲ್ಲ. ನಂತರ ಏನ್ ಮಾಡೋಣ, ಈಗ ಆರಾಮಿರೋರಲ್ಲ, ಅಲ್ಗಾರು ಹೋಗೋಣ, ಊಟ ಕೊಟ್ರೆ ನಮ್ಮ ಜೀವ ಉಳಿತದೆ, ಇಲ್ದಿರೋ ಸಾಯಿಸ್ಬಿಟ್ರೆ ಸತ್ತೋಗೋಣ. ಎಲ್ಲಾದ್ರೂ ಸಾಯ್ಬೇಕು ತಾನೆ, ಇಲ್ಲಿದ್ರೆ ಊಟ ಇಲ್ಲದೆ ಸಾಯ್ಬೇಕು, ಒಳಗೂ ಊಟ ಇಲ್ಲ ನಮಗೆ ಅಂತ ಯಾವತ್ತು ರಾತ್ರಿ ಯೋಚನೆ ಮಾಡ್ತಾರೆ. ಎಲೀಷ ಹೇಳಿದ್ನಲ್ಲ, ಆ ದಿನದ ರಾತ್ರಿ ಎಲೀಷ ನಾಳೆ ಇಷ್ಟು ಹೊತ್ತಿಗಿದ 1 ರೂಪಾಯಿ ಗೋಧಿ ಅಥವಾ ಜವೆ ಗೋಧಿ ಎಲ್ಲ ಮಾರಾಟ ಆಗ್ತದೆ ಅಂತ ಹೇಳಿದ್ರೆ ಆ ದಿವಸ ರಾತ್ರಿ ಅವಾಗ ಹೋಗ್ತಾರೆ. ಹೋದಾಗ ಒಬ್ರು ಸಹ ಆರಾಮ್ಯರ ಸೈನ್ಯ ಒಂದು ಅಲ್ಲಿ ಇರಲಿಲ್ಲ. ಎಲ್ಲ ನೋಡ್ತಾರೆ, ಟೆಂಟ್ಗಳಲ್ಲಿ ಯಾರು ಇಲ್ಲ, ಎಲ್ಲ ನೋಡ್ಕೊಂಡು ಬರ್ತಾರೆ. ಎಲ್ಲ ದವಸ ಧಾನ್ಯ ಎಲ್ಲೇ ಇದೆ, ಯಾವುದೂ ಇಲ್ಲ. ಈ ಕುಷ್ಠರೋಗಿಗಳಿಗೆ ಏನಾಗ್ತದೆ, ಅಲ್ಲಿ ಇರ್ತಲ್ಲ ಊಟ ಎಲ್ಲ ತಕೊಂಡು ತಿಂದ್ರು, ಎಲ್ಲ ವಸ್ತುಗಳನ್ನ ಔಸ್ಕೊಂಡ್ರು, ಮತ್ತೊಂದು ಟೆಂಟ್ಗೆ ಹೋಗ್ತಾರೆ, ಅಲ್ಲೂ ಯಾರು ಇಲ್ಲ, ಮತ್ತೊಂದು ಟೆಂಟ್ಗೆ ಹೋಗ್ತಾರೆ, ಅಲ್ಲೂ ಇಲ್ಲ. ಇದು ಒಳ್ಳೆ ಶುಭ ಸಮಾಚಾರ, ನೀವು ತಿಳಿಸ್ತೇ ಇದ್ರೆ ನಮಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ತದೆ, ನಾವು ರಾಜನ ತಿಳಿಸ್ಬೇಕಂತ ಬಂದು ಎಲ್ಲ ವಿಷಯ ಹೇಳ್ತಾರೆ. ಆಗ ರಾಜನಿಗೆ ವಿಷಯ ಹೇಳಿದ ತಕ್ಷಣ ಆರಾಮ್ಯರೆಲ್ಲರೂ ಔಸ್ಕೊಂಡು ಕೂತ್ಕೊಂಡು ನಾವು ಬರೋದನ್ನೇ ಕಾಯ್ಕೊಂಡು ನಮ್ಮನ್ನು ಮುಗಿಸ್ಲಿಕ್ಕೆ ಇರ್ಬೋದು ಅಂದ್ಬಿಟ್ಟು ಹೇಳಿ ಫಸ್ಟು ಕುದುರೆಗಳನ್ನ ರಾವುತರನ್ನ ಕಳಿಸಿ ನೋಡ್ಕೊಬನ್ನಿ ಅಂತ. ಆವಾಗ ಏನು ದೃಶ್ಯ ನೋಡ್ತಾರೆ ಅಂದರೆ, ಅಲ್ಲಲ್ಲಿ ಬಟ್ಟೆಗಳು ಚಪ್ಪಲಿಗಳು ಎಲ್ಲ ಬಿಟ್ಟು ಓಡೋಗಿರೋದನ್ನ ಅಲ್ಲಿ ನೋಡ್ತಾರೆ. ಅಲ್ಲಲ್ಲಿ ಎಲ್ಲ ಓಡೋದಾಗ ಗೊತ್ತಲ್ಲ, ಲಾಠಿ ಚಾರ್ಜ್ ಮಾಡಿದಾಗ ಎಲ್ಲ ಬಿಟ್ಟು ಓಡಿರ್ತಾರಲ್ಲ, ಆ ರೀತಿಯಾಗಿ ಎಲ್ಲ ಓಡ್ಬಿಟ್ಟಿರ್ತಾರೆ. ಇದು ಯಾರು ಮಾಡೋರು ಈ ಕೆಲಸನ? ದೇವರು ರಾತ್ರಿಯಲ್ಲಿ ದೊಡ್ಡ ಸೈನ್ಯದ ಶಬ್ದವನ್ನುಂಟು ಮಾಡಿ ಅವರು ಓಡಿ ಹೋಗುವಂತೆ ಮಾಡಿದನು ಆರಾಮ್ಯರು. ಆಗೆಲ್ಲ ಓಡಿ ಹೋಗ್ಬಿಟ್ಟಿದ್ರು, ಅಲ್ಲಲ್ಲಿ ಅವ್ರ ಬಟ್ಟೆಗಳು ಸ್ಲಿಪ್ಪರ್ಗಳು ಎಲ್ಲ ಬಿದ್ದಿತ್ತು. ಆವಾಗ ಬಂದು ಪಟ್ಟಣಕ್ಕೆ ಹೇಳಿದಾಗ ಎಲ್ಲರೂ ಓಡಿ ಹೋಗಿ ಏನು ಮಾಡಿದ್ರು, ಅಲ್ಲಿ ಅವರು ದವಸ ಧಾನ್ಯ ಗೋಧಿ ಎಲ್ಲ ಗುಡ್ಡಿ ಹಾಕೊಂಡ್ರು, ತಂದು ಸ್ಟೋರ್ ಮಾಡ್ಕೊಂಡಿದ್ರು, ಯಾಕಂದ್ರೆ ಇವ್ರನ್ನ ನಾಶ ಮಾಡ್ಬೇಕಂತ. ಆ ಗೋಧಿನೆಲ್ಲ ತೆಗೆದುಕೊಂಡು ಬಂದು ರೂಪಾಯಿಗೆ 12 ಸೇರು ಗೋಧಿ, ರೂಪಾಯಿಗೆ 24 ಸೇರು ಜವೆ ಗೋಧಿ ಅಂತ ಏನು ಮಾಡಿದ್ರು, ಮಾರಾಟ ಮಾಡಿದರು ಎಲೀಷನು ಹೇಳ್ದಂಗೆ. ಆಮೇಲೆ ಇದು ಪರಲೋಕ ದ್ವಾರ ತೆಗೆದ್ರು ಇದು ಸುರಿಸ್ತೂ ಆಗಲ್ಲ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಇದು ದ್ವಾರದಲ್ಲಿ ಕುಳಿತಂತ ಬಾಗಿಲಲ್ಲಿ ಎಲ್ಲ ಏನು ಮಾಡಿದ್ರು, ಎತ್ಕೊಂಡು ಇದರಲ್ಲಿ ಅವನ್ನ ತುಳಿದು ಸಾಯಿಸಿಬಿಟ್ರು. ಅವ್ನು ಎತ್ಕೊಂಡು ಬರ್ತಿರಲ್ಲ, ಗೋಧಿ ಎಲ್ಲ ತಗೊಬತ್ತಲ್ಲ, ಈ ಗಾಬ್ರಿಯಲ್ಲಿ ಏನು ಮಾಡಿದ್ರು, ಅವನ್ನ ತುಳಿದು ಸಾಯಿಸ್ಬಿಟ್ಟು ನೋಡ್ದ ಅವನು, ಆದರೆ ಅನುಭವಿಸ್ಲಿಲ್ಲ. ಎಲೀಷ ಹೇಳ್ದಂಗೆ ಆಯ್ತು. ಅರ್ಥ ಆಯ್ತಾನೆ ಹೇಳಿದ್ದು? ಇಲ್ಲಿ ಪರಲೋಕದ ದ್ವಾರವನ್ನು ತೆರೆದು ಸುರಿಸ್ತಾರೆ ಅಂದ್ರೆ ಅರ್ಥ ಸಮೃದ್ಧಿಯಾಗಿ ಸುರಿಸುವಂಥದ್ದು, ಸಮೃದ್ಧಿಯಾಗಿ. ಪ್ರಿಯ ದೇವಜನರೇ, ದೇವರ ವಾಕ್ಯಲ್ಲಿ ನೋಡ್ತೇವೆ, ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಂಥ ದೇವರು, ನಮಗೆ ಧಾರಾಳವಾಗಿ ಸುರಿಸುವಂಥ ದೇವರು. ಅದರಿಂದ ಈ ವಾಕ್ಯದಲ್ಲಿ ನೋಡುವ ಸಮಯದಲ್ಲಿ ಪರಲೋಕದ ದ್ವಾರವನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುರಿಸ್ತಾನೆಂಬುದಾಗಿ ಹೇಳುವಾಗ ನಮ್ಮ ಜ್ಞಾನಕ್ಕೆ ನಿಲುಕದಂಥ ದೇವರ ಆಶೀರ್ವಾದ. ಪ್ರಿಯರೇ, ಅದರಿಂದ ನೀವೆಂದಿಗೂ ಜಿಪುಣರಾಗಬೇಡಿ. ನಮ್ಮ ದೇವರು ಧಾರಾಳವಾಗಿ ನಿಮ್ಮ ಮನೆ ತುಂಬುವಷ್ಟು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ಈ ವಾಕ್ಯ ನೋಡಿದಂಥ ಪ್ರಿಯರೇ, ದೇವರು ನೀತಿಯುಳ್ಳ ಕಾಣಿಕೆಗೆ ಪ್ರತಿಫಲವನ್ನು ಕೊಡುತ್ತಾನೆ. ದೇವರ ಭಾಗಗಳನ್ನು ಹಿಂದಿಟ್ಟುಕೊಳ್ಳುವಂಥದ್ದು ಕಳ್ಳತನವಾಗಿದೆ, ಕಳ್ಳತನಕ್ಕೆ ಶಾಪವಿದೆ. ದೇವರು ಕೊಡುವಂಥ ಪ್ರತಿಫಲ ನಮ್ಮ ಜ್ಞಾನಕ್ಕೆ ನಿಲುಕದಂಥದ್ದಾಗಿದೆ. ಆದ್ದರಿಂದ ದೇವರಿಗೆ ಕೊಡಬೇಕಾದದ್ದನ್ನು ಎಂದಿಗೂ ಹಿಂದೆ ಇಟ್ಕೊಳ್ಳದೆ ಹೃದಯಪೂರ್ವಕವಾಗಿ ದೇವರಿಗೆ ಸಲ್ಲಿಸಿರಿ, ದೇವರಿಂದ ಆಶೀರ್ವಾದ ಹೊಂದಿರಿ. ಆಗಿರುವಂತೆ ಕರ್ತನೆ ನಡೆಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿ ನಾವು